ನಮಸ್ಕಾರ ವೀಕ್ಷಕರೇ, ನಾನು ರಾಜೇಂದ್ರ ಬುರುಡಿಕಟ್ಟಿ. ರಾಬು ಲೈನ್ಸ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಕನ್ನಡ ವ್ಯಾಕರಣವನ್ನು ಕುರಿತ ಸರಣಿ ಪಾಠಗಳಿಗಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಇವತ್ತು ಕನ್ನಡ ವ್ಯಾಕರಣದ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಹೊಸ ಪಾಠ ಅವ್ಯಯಗಳು ಅಂತಕ್ಕಂತಹ ಪಾಠ. ಆ ಪಾಠವನ್ನು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಪಾಠವನ್ನು ಆರಂಭ ಮಾಡಲಿಕ್ಕಂತೂ ಮೊದಲು ತಮ್ಮಲ್ಲಿ 3 ವಿನಂತಿ. ಒಂದು, ಯಾರು ಈ ಚಾನಲಿಗೆ ಹೊಸದಾಗಿ ಪ್ರವೇಶ ಮಾಡಿ ಈ ವಿಡಿಯೋವನ್ನು ನೋಡಲಿಕ್ಕಿದ್ದೀರಿ, ನೀವೆಲ್ಲರೂ ಕೂಡ ನನ್ನ ರಾಬು ಲೈನ್ಸ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಶಿಕ್ಷಣ ಮತ್ತು ಈ ರೀತಿಯ ಭಾಷೆ ಕುರಿತ ಅನೇಕ ವಿಡಿಯೋಗಳು ಅಲ್ಲಿ ಇದೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಬಟನ್ ಒತ್ತಿದರೆ ಈ ರೀತಿ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ. ಎರಡನೆಯದು, ಇದು ವ್ಯಾಕರಣದ ಪಾಠ ಆಗಿರುವುದರಿಂದ ಒಂದು ಪಾಠಕ್ಕೂ ಮತ್ತೊಂದು ಪಾಠಕ್ಕೂ ಸಹ ಸಂಬಂಧ ಇರ್ತದೆ. ಹಾಗಾಗಿ ಇವತ್ತು ಮಾಡ್ತಿರ್ತಕ್ಕಂಥ ಪಾಠ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಇದರ ಹಿಂದಿನ ಪಾಠಗಳನ್ನು ಕೂಡ ನೀವು ನೋಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನೀವು ನನ್ನ ರಾಬು ಲೈನ್ಸ್ ಚಾನಲಿಗೆ ಹೋಗಿ ಅಲ್ಲಿ ಕನ್ನಡ ವ್ಯಾಕರಣ ವಿಭಾಗದಲ್ಲಿ ಪ್ಲೇಲಿಸ್ಟ್ನಲ್ಲಿ ಪಾಠ 1, ಪಾಠ 2, ಪಾಠ 3 ಹೀಗೆ ಕ್ರಮವಾಗಿ ಪಾಠಗಳಿವೆ. ಮೊದಲಿನಿಂದಲೂ ಕೂಡ ತಾವು ಒಂದು ನಿರ್ದಿಷ್ಟವಾದ ಸಮಯವನ್ನು ಗುರುತು ಮಾಡಿಕೊಂಡು ಒಂದು ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ನನ್ನ ಎರಡನೇ ವಿನಂತಿ. ಮೂರನೆಯದು, ಇವು ವ್ಯಾಕರಣದ ವಿಡಿಯೋ ಆಗಿರೋದ್ರಿಂದ, ಪಾಠದ ವಿಡಿಯೋ ಆಗಿರೋದ್ರಿಂದ 5 ನಿಮಿಷನೋ 4 ನಿಮಿಷನೋ ಈ ರೀತಿ ಇರೋದಿಲ್ಲ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಹೀಗಿರ್ತವೆ. ತಾವು ಅದಕ್ಕಾಗಿ ನಾನು ಮೊದಲೇ ಹೇಳಿದ ಹಾಗೆ ಒಂದು ಶಿಸ್ತುಬದ್ಧವಾಗಿ ಒಂದು ಸಮಯವನ್ನು ಗುರುತು ಮಾಡಿಕೊಂಡು ಈ ವಿಡಿಯೋಗಳನ್ನು ನೋಡಬೇಕು. ಅಗತ್ಯ ಬಿದ್ದರೆ ನೋಟ್ಸ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರ ಮೂಲಕ ಇದು ಮನನ ಆಗ್ತದೆ. ಮತ್ತು ಆರಂಭದಿಂದ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಶೇರ್ ಮಾಡಿ ಅಂಥೇಳಿ ನನ್ನ ಮೂರನೆಯ ಮತ್ತು ಕೊನೆಯ ವಿನಂತಿ. ಬನ್ನಿ, ಇವತ್ತಿನ ಹೊಸ ಪಾಠವನ್ನು ನಾವೀಗ ಪ್ರಾರಂಭ ಮಾಡೋಣ. ಪಾಠ 9, ಅವ್ಯಯಗಳು. ಅಧ್ಯಾಯ 9, ಅವ್ಯಯಗಳು. ಅವ್ಯಯಗಳು ಅಂದರೆ ಏನು ಅಂತಕ್ಕಂಥ ಅಂಶದಿಂದಲೇ ಈ ಪಾಠವನ್ನು ನಾವು ಶುರು ಮಾಡೋಣ. ಅದಕ್ಕಿಂತ ಮೊದಲು ನಿಮಗೆ ಇನ್ನೊಂದು ಭಾಳ ಮುಖ್ಯವಾದಂಥ ಸಂಗತಿಯನ್ನು ನಾನು ಹೇಳಬೇಕು. ಈಗ ಇಂಗ್ಲೀಷ್ ವ್ಯಾಕರಣದಲ್ಲಿ ಬರ್ತಕ್ಕಂಥ ಎಲ್ಲ ಶಬ್ದಗಳನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂಥೇಳಿ 7-8 ಭಾಗದಲ್ಲಿ ಅದನ್ನ ವಿಭಾಗ ಮಾಡ್ತಾರೆ. ಹಾಗೆಯೇ ಕನ್ನಡದಲ್ಲಿ ಇರ್ತಕ್ಕಂಥ ಎಲ್ಲ ಪದಗಳನ್ನು ಯಾವುದಾದ್ರೂ ಒಂದು ತತ್ವದ ಆಧಾರದ ಮೇಲೆ ಎಷ್ಟು ಭಾಗ ಮಾಡ್ಬೋದು ಅಂತ ನೀವು ಕೇಳಿದರೆ, ಇಡೀ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಪದಗಳನ್ನು ಮುಖ್ಯವಾಗಿ ಪ್ರಧಾನವಾಗಿ 3 ಭಾಗದಲ್ಲಿ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇದೆ. 3 ವಿಭಾಗ. ಅವು ಯಾವುವು ಅಂದರೆ, 1ನೇದು ನಾಮಪದಗಳು, 2ನೇದು ಮತ್ತೆ ಅದರಲ್ಲಿ ಸಬ್ ಡಿವಿಷನ್ ಬರ್ತದೆ. ಅದರ ಪ್ರಧಾನವಾಗಿ ಒಂದು ನಾಮಪದಗಳು, 2ನೇದು ಕ್ರಿಯಾಪದಗಳು, 3ನೇದು ಅವ್ಯಯಗಳು. ಅಂದರೆ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಪದಗಳನ್ನು ಪ್ರಧಾನವಾಗಿ ಎಷ್ಟು ವಿಭಾಗ ಮಾಡ್ಬೋದು ಅಂದರೆ ನಾವು ಹೇಳಬೇಕು 3 ವಿಭಾಗ ಮಾಡ್ಬೋದು. 1 ನಾಮಪದಗಳು, 2ನೇದು ಕ್ರಿಯಾಪದಗಳು, 3ನೇದು ಅವ್ಯಯಗಳು. ಈಗಾಗಲೇ ನಾಮಪದಗಳು, ಕ್ರಿಯಾಪದಗಳು ಮತ್ತು ಕ್ರಿಯಾಪದಗಳ ಬಗ್ಗೆ ಈಗಾಗಲೇ ಪಾಠ ಆಗಿದೆ. ಅಲ್ಲಿ ವಿಡಿಯೋಗಳು ಇದೆ, ತಾವು ನೋಡಬೇಕು. ಇವತ್ತು 3ನೇ ವಿಭಾಗ ಇದೆಯಲ್ಲ, ಅವ್ಯಯಗಳನ್ನು ಕುರಿತು ನಾವು ಇವತ್ತು ಈ ಪಾಠದಲ್ಲಿ ಬನ್ನಿ ಚರ್ಚೆ ಮಾಡೋಣ. ಅವ್ಯಯಗಳು. ಅರ್ಥ: ವ್ಯಯ ಎಂದರೆ ಬದಲಾಗುವಂಥದ್ದು, ಅವ್ಯಯ ಅಂದರೆ ಬದಲಾಗಲಾರದ್ದು ಎಂದರ್ಥ. ಭಾಷೆಯಲ್ಲಿ ಲಿಂಗ, ವಚನ ಮತ್ತು ವಿಭಕ್ತಿಗಳಿಂದ ರೂಪಾಂತರ ಹೊಂದದ ಅಂದರೆ ಬದಲಾವಣೆ ಹೊಂದದ ಪದಗಳನ್ನು ಅವ್ಯಯಗಳು ಎನ್ನುವರು. ಅವ್ಯಯ ಅಂದರೆ ವ್ಯಯ ಅಂದರೆ ಖರ್ಚಾಗೋದು, ಬದಲಾವಣೆ ಆಗೋದು, ಈ ರೀತಿ
ವ್ಯತ್ಯಾಸ ಆಗೋದು ಈ ರೀತಿ ಅರ್ಥ ಮಾಡ್ಕೋಬೋದು ನಾವು. ಅಂದರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅವ್ಯಯ ಅಂದರೆ ಬದಲಾವಣೆ ಆಗದೇ ಇರತಕ್ಕಂಥದ್ದು, ಚೇಂಜ್ ಆಗದೇ ಇರತಕ್ಕಂಥದ್ದು, ಹಾಗೇ ಇರತಕ್ಕಂಥದ್ದು ಈ ಅರ್ಥ ಬರ್ತದೆ. ಅಂದರೆ ಲಿಂಗ ವಚನ ವಿಭಕ್ತಿ ಇವುಗಳಿಂದ ಯಾವ ಶಬ್ದಗಳು ರೂಪಾಂತರ ಹೊಂದೋದಿಲ್ವೋ, ಅಂದರೆ ಲಿಂಗ ಬದಲಿಸ್ಲಿಕ್ಕೆ ಬರಬಾರ್ದು, ಅಥವಾ ವಚನ ಬದಲಿಸ್ಲಿಕ್ಕೆ ಬರಬಾರ್ದು, ಅಥವಾ ವಿಭಕ್ತಿಯಿಂದ ಅದು ಚೇಂಜ್ ಆಗಬಾರ್ದು, ಇಂಥ ಪದಗಳನ್ನು ಅವ್ಯಯಗಳು ಅಂಥೇಳಿ ಕರೀತಾರೆ. ಉದಾಹರಣೆ ನೋಡಿ ಇಲ್ಲಿ. ಒಂದು, ಗಾಯತ್ರಿಯು ಚೆನ್ನಾಗಿ ಹಾಡಿದಳು. ಅವನು ಹಾಗೆ ಮಾತನಾಡಬಾರದಿತ್ತು. ಹಾವು ಬುಸ್ ಎಂದು ಹೆಡೆ ಎತ್ತಿತು. ಇಲ್ಲಿ ನಾನು ಬಣ್ಣದಲ್ಲಿ ಗುರುತು ಮಾಡಿದ್ದೇನೆ ನಿಮಗೆ. ಚೆನ್ನಾಗಿ, ಹಾಗೆ, ಬುಸ್ ಇವು ಅವ್ಯಯಗಳು ಅಂತ. ಅರ್ಥದಲ್ಲಿ ನಾವೇನು ಹೇಳಿದ್ವಿ ಅಂದರೆ ಲಿಂಗ ವಚನ ವಿಭಕ್ತಿಯಿಂದ ಚೇಂಜ್ ಆಗಬಾರ್ದು ಅಂಥ ಪದಗಳು ಅವ್ಯಯಗಳು ಅಂತ ಹೇಳಿದ್ವಿ. ಈಗ ನೋಡಿ, ಗಾಯಕಿ ಇದೆ, ಚೇಂಜ್ ಮಾಡ್ಬೋದು, ಲಿಂಗ ಬದಲಿಸ್ಬೋದು, ಗಾಯಕ ಮಾಡಿಬಿಡ್ಬೋದು ಅಲ್ವಾ. ವಚನದಿಂದ ಬದಲಾವಣೆ ಮಾಡ್ಬೋದು, ಗಾಯಕರು ಮಾಡ್ಬೋದು. ವಿಭಕ್ತಿಯಿಂದನೂ ಚೇಂಜ್ ಮಾಡ್ಬೋದು, ಗಾಯಕಿಯಿಂದ ಗಾಯಕಿಗೆ ಹಿಂಗೆ ಚೇಂಜ್ ಮಾಡ್ಬೋದು. ಆದರೆ ಅದರ ಮುಂದಿನ ಪದ ನೋಡಿ, ಚೆನ್ನಾಗಿ ಇದೆಯಲ್ಲ, ಬಹುವಚನ ಮಾಡೋಕ್ಕೆ ಬರುತ್ತಾ ಇದು? ಚೆನ್ನಾಗಿಗಳು ಇಲ್ಲ. ಚೆನ್ನಾಗಿಯಿಂದ ಮಾಡೋಕ್ಕೆ ಬರುತ್ತಾ? ವಿಭಕ್ತಿಯಿಂದ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಲಿಂಗ ಬದಲಿಸಕ್ಕೆ ಬರೋದಿಲ್ಲ. ಅಂದರೆ ಲಿಂಗ ಬದಲಿಸ್ಲಿಕ್ಕೆ ಬರೋದಿಲ್ಲ, ವಚನ ಬದಲಿಸಕ್ಕೆ ಬರೋಲ್ಲ, ಮತ್ತು ವಿಭಕ್ತಿಯಿಂದ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಈ ಚೆನ್ನಾಗಿ ಅನ್ನೋ ಪದ ಎಲ್ಲರ ಬಳಸ್ರಿ ಅದನ್ನು ಚೆನ್ನಾಗಿ ಅಂತಲೇ ಬಳಸ್ಬೇಕು ಅಲ್ವಾ. ಸೊ ಇಂಥ ಪದಗಳಿದ್ದರೆ ಅದಕ್ಕೆ ನಾವು ಏನಂತೀವಿ? ಅವ್ಯಯ ಅಂತ ಕರಿತೀವಿ. ಅದನ್ನೇ ಕೆಳಗೆ ನೋಡಿ, ಅವನು ಹಾಗೆ. ಈ ಹಾಗೆ ಅನ್ನೋ ಪದ ಇದೆಯಲ್ಲ, ಇದು ಕೂಡ ಲಿಂಗ ಬದಲಿಸಕ್ಕೆ ಬರೋದಿಲ್ಲ, ವಚನ ಬದಲಿಸಕ್ಕೆ ಬರೋದಿಲ್ಲ, ವಿಭಕ್ತಿಯಿಂದ ಚೇಂಜ್ ಆಗೋದಿಲ್ಲ. ಹಾವು ಬುಸ್ ಎಂದು ಹೆಡೆ ಎತ್ತಿತು. ಈ ಬುಸ್ ಅನ್ನೋದು ಬುಸ್ಗಳು ಅಂತ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಬುಸ್ನಿಂದ ಬರೋದಿಲ್ಲ, ವಿಭಕ್ತಿಯಿಂದ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಲಿಂಗದಿಂದ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ವಚನದಿಂದ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ನೀವು ಅವ್ಯಯ ಅಂದರೆ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕು ಆ ಸಂಗತಿ ಏನಪ್ಪ ಅಂದರೆ, ಲಿಂಗ ವಚನ ವಿಭಕ್ತಿ ಇವು ಮೂರರಿಂದ ಮೂರೂ ಇರಬೇಕು ಅಂತಲ್ಲ, ಯಾವ ಒಂದರಿಂದಲೂ ಕೂಡ ಚೇಂಜ್ ಮಾಡೋಕ್ಕೆ ಬರಬಾರ್ದು. ಅಂಥದಕ್ಕೆ ನಾವು ಅವ್ಯಯಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಅವ್ಯಯಗಳು ಎಲ್ಲವೂ ಒಂದೇ ರೀತಿ ಇರಲ್ಲ, ಅದರಲ್ಲಿ ಮತ್ತೆ ಬೇರೆ ಬೇರೆ ಪ್ರಕಾರಗಳಿವೆ. ಅವುಗಳ ಸ್ವರೂಪದ ಆಧಾರದ ಮೇಲೆ ಬೇರೆ ಬೇರೆ ಪ್ರಕಾರಗಳಿವೆ. ನೋಡೋಣ ಬನ್ನಿ. ಈಗ ಅವ್ಯಯಗಳ ಪ್ರಕಾರಗಳು, ಎಷ್ಟು ಥರದ ಅವ್ಯಯಗಳಿದ್ದಾವೆ? ಅವ್ಯಯಗಳಲ್ಲಿ ಒಟ್ಟು 8 ಪ್ರಕಾರಗಳಿದ್ದು ಅವು ಹೀಗಿವೆ. ಒಟ್ಟು 8 ಪ್ರಕಾರಗಳಿವೆ ಅವ್ಯಯಗಳಲ್ಲಿ. ಅವು ಯಾವ್ಯಾವು ಅಂತ ನೋಡೋಣ. ಒಂದು, ಸಾಮಾನ್ಯ ಅವ್ಯಯಗಳು. ಇದು ಕೂಡಿಸಿ ಬರ್ದಾಗ ಸಾಮಾನ್ಯ ಅವ್ಯಯಗಳು ಹೀಗೆ ಇರ್ತದೆ, ಸಾಮಾನ್ಯ ಅವ್ಯಯಗಳು ಅಂತ. ಅದೇ ರೀತಿ ಅನುಕರಣ ಅವ್ಯಯಗಳು, ಭಾವಸೂಚಕ ಅವ್ಯಯಗಳು, ಕ್ರಿಯಾರ್ಥಕ ಅವ್ಯಯಗಳು. 5ನೇದು ಸಂಬಂಧಾರ್ಥಕ ಅವ್ಯಯಗಳು. 6 ಕೃದಂತ ಅವ್ಯಯಗಳು. 7 ತದ್ಧಿತಾಂತ ಅವ್ಯಯಗಳು. 8 ಅವಧರಣ ಅವ್ಯಯಗಳು. ಈಗ ಅವ್ಯಯ ಅಂದರೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ವಿ. ಅದನ್ನೇ ಡಿವೈಡ್ ಮಾಡ್ತಾರೆ ಈಗ ಅದರ ಕಾರ್ಯದ ಸ್ವರೂಪದ ಮೇಲೆ, ಅದು ಇರುವ ರಚನೆಯ ಮೇಲೆ. ಹೀಗೆ ಅವ್ಯಯಗಳಿಗೆ ಒಟ್ಟು ಎಷ್ಟು ಪ್ರಕಾರಗಳು ಅಂದರೆ, ಅವ್ಯಯಗಳಲ್ಲಿ 8 ಪ್ರಕಾರಗಳಿವೆ. ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತಾವ್ಯಯ, ತದ್ಧಿತಾಂತಾವ್ಯಯ, ಅವಧರಣಾವ್ಯಯ. ಬನ್ನಿ ಒಂದೊಂದೇ ನೋಡೋಣ ನಾವು ಹೇಗೆ ಈಗ ಅಂದರೆ ಏನು ಅಂತ. 1ನೇದು ಸಾಮಾನ್ಯ ಅವ್ಯಯಗಳು. ಸಾಮಾನ್ಯ ಅವ್ಯಯಗಳು ಏನು ಸಾಮಾನ್ಯ ಅವ್ಯಯಗಳು? ಸಾಮಾನ್ಯ ಅಂದರೆ ಜನರಲ್ ಅನ್ನೋ ಅರ್ಥ ಬರುತ್ತಲ್ವ. ಅರ್ಥ ಹಾಗೆ ನೋಡಿ, ಕ್ರಿಯೆ ನಡೆದ ರೀತಿಯನ್ನು ಸೂಚಿಸುವ ಅವ್ಯಯಗಳಿಗೆ, ಸೂಚಿಸುವ ಅಂತ ಹೇಳಿ, ಕ್ರಿಯೆ ನಡೆದ ರೀತಿಯನ್ನು ಸೂಚಿಸುವ ಅವ್ಯಯಗಳಿಗೆ ಸಾಮಾನ್ಯ ಅವ್ಯಯಗಳು ಎನ್ನುವರು. ಒಂದು ಕೆಲಸ ಹೆಂಗೆ ನಡೀತು ಅಂತ ಹೇಳಲಿಕ್ಕೆ ಬಳಸಲಿಕ್ಕೆ ಆಗ್ತದೆ. ಅವಳು ಚೆನ್ನಾಗಿ ಹಾಡಿದಳು. ಹೆಂಗೆ ಹಾಡಿದ್ಲು? ಚೆನ್ನಾಗಿ ಹಾಡಿದ್ಲು. ನೀನು ನೆಟ್ಟಗೆ ನಿಂತ್ಕೋ. ಹೆಂಗೆ ನಿಂತ್ಕೋಬೇಕು? ಹೇಗೆ ನಿಂತ್ಕೋಬೇಕು? ನೆಟ್ಟಗೆ ನಿಂತ್ಕೋಬೇಕು. ಹೇಗೆ? ಅದು ಕ್ರಿಯೆ ಹೆಂಗೆ ನಡೀತದೆ ಅನ್ನೋದ್ರ ಮೇಲೆ. ನಾನು ಬೇಗನೆ ಹೊರಟು ಹೋದೆ. ಅವನು ಹೇಗೆ ಹೊರಟೋದ? ಬೇಗನೆ ಹೊರಟೋದ. ಅವಳು ಹೇಗೆ ಹಾಡಿದ್ಲು? ಚೆನ್ನಾಗಿ ಹಾಡಿದ್ಲು. ನೀನು ಹೆಂಗೆ ನಿಂತ್ಕೋಬೇಕು? ನೆಟ್ಟಗೆ ನಿಂತ್ಕೋಬೇಕು. ಅಂದರೆ ಆ ಕೆಲಸ ನಡೆದ ರೀತಿಯನ್ನು, ಕ್ರಿಯೆ ನಡೆಯುವ ರೀತಿಯನ್ನು ಹೇಳ್ತಕ್ಕಂಥವು ಸಾಮಾನ್ಯ ಅವ್ಯಯಗಳು. ನಾನಿಲ್ಲಿ 3 ವಾಕ್ಯದಲ್ಲಿ ತೋರಿಸಿದ್ದೇನೆ, ಕೆಲವೊಂದನ್ನು ಕೆಳಗಡೆ ಕೊಟ್ಟಿದ್ದೀನಿ ನೋಡಿ. ಅದೇ ರೀತಿ ಅವಳು ಸುಮ್ಮನೆ ಕೂತ್ಕೊಂಡಿದ್ಲು ಅಂತ ಹೇಳ್ಬೋದು. ಮೆಲ್ಲನೆ ಅಂತ ಇದೆ, ಹೌದಾ? ನೀನು ಮೆಲ್ಲನೆ ಮಾತನಾಡು, ಹೌದಾ? ಸೊಗಸಾಗಿ, ಅವನು ಬಹಳ ಸೊಗಸಾಗಿ ಮಾತನಾಡ್ತಾನೆ ಹೇಳ್ಬೋದು. ಹಾಗೆ
ನೀನು ಹಾಗೆ ಮಾತನಾಡಬೇಡ. ಇದೇ ರೀತಿ ನೋಡಿ, ಬೇರೆ, ಬಳಿಕ, ಇನ್ನು, ಕೂಡಲೇ. ನೀನು ಕೂಡಲೇ ಹೊರಟು ಬಾ. ಹೇಗೆ ಹೊರಟು ಬರಬೇಕು? ಕೂಡಲೇ ಹೊರಟು ಬರಬೇಕು. ಸುತ್ತಲೂ ಮುಂತಾದ ಪದಗಳು ಇವೆಲ್ಲವೂ ಕೂಡ ಸಾಮಾನ್ಯ, ಅಂದರೆ ಕ್ರಿಯೆ ನಡೆಯುವ ರೀತಿಯನ್ನು ಇವು ಹೇಳ್ತವೆ. ಹಾಗಾಗಿ ಸಾಮಾನ್ಯ ವ್ಯಯ ಅಂದ್ರೇನು? ಕ್ರಿಯೆ ನಡೆಯುವ ರೀತಿಯನ್ನು ಹೇಳ್ತಕ್ಕಂಥವು. ಬರೀ ಎರಡನೆಯದನ್ನು ನೋಡೋಣ. ಅನುಕರಣಾವ್ಯಯಗಳು. ಎರಡು ಅನುಕರಣಾವ್ಯಯಗಳು. ಅನುಕರಣಾವ್ಯಯಗಳು, ಅನುಕರಣ ಅವ್ಯಯಗಳು. ಅನುಕರಣ ಅನ್ನೋ ಪದ ಇದೆ ನೋಡಿ. ಅರ್ಥ, ಕೆಲವು ಧ್ವನಿಗಳನ್ನು ಕೇಳಿದಾಗ ಅವನ್ನು ಅನುಕರಿಸಿ ಹೇಳುವಾಗ ಉಂಟಾಗುವ ಪದಗಳನ್ನು ಅನುಕರಣ ಅವ್ಯಯಗಳು ಎನ್ನುವರು. ಇಲ್ಲಿ ನೋಡಿ ಉದಾಹರಣೆ ನೋಡಿ. ಒಂದು, ಬೆಂಕಿಯು ಧಗ ಧಗ ಉರಿಯುತ್ತಿತ್ತು. ನೀರು ಜುಳು ಜುಳು ಹರಿಯುತ್ತಿತ್ತು. ನಾಯಿಯು ಬೌ ಬೌ ಎಂದು ಬೊಗಳುತ್ತದೆ. ಅನುಕರಣವೇ ಅಂದರೆ ಏನು ಹೇಳಿದರೆ, ಕೆಲವು ಧ್ವನಿಗಳನ್ನು ಕೇಳಿದಾಗ ಅವುಗಳನ್ನು ಅನುಕರಿಸಿ ನಾವು ಅವಕ್ಕೊಂದು ಶಬ್ದವನ್ನು ಹೇಳ್ತೀವಿ. ಅಂದರೆ ಇಲ್ಲಿ ಹೇಳಿದ್ವಿ ಬೆಂಕಿಯು ದಗ ದಗ ಉರಿಯುತ್ತಿತ್ತು ಅಂತ. ಈಗ ನಾನು ದಗ ದಗ ಅನ್ನೋದಕ್ಕೂ ಬೆಂಕಿ ಉರಿಯುವಾಗ ಆಗೋದಕ್ಕೂ ವ್ಯತ್ಯಾಸ ಇರ್ತದೆ. ಅದು ಹಾಗೇ ಮಾತಾಡಲ್ಲ ನಾವು. ಈಗ ನಾಯಿ ಬೌ ಬೌ ಅನ್ನುತ್ತೆ ಅಂಥೇಳಿ, ನಾವು ಬೌ ಬೌ ಅನ್ನೋದಕ್ಕೂ ನಾಯಿನೇ ಬೌ ಬೌ ಅನ್ನೋದಕ್ಕೂ ವ್ಯತ್ಯಾಸ, ಧ್ವನಿಯಲ್ಲಿ ವ್ಯತ್ಯಾಸ ಇರ್ತದೆ. ಆದರೆ ನಾಯಿ ಹೇಳ್ದಂಗೆ ಹೇಳಕ್ಕೆ ಬರೋಲ್ಲ ನಮಗೆ. ಆ ರೀತಿ ನೀರು ಜುಳು ಜುಳು ಅಂತ ಜುಳು ಜುಳು ಅಂತಲೇ ಅನ್ನಲ್ಲ ಅದು ಯಾವುದೋ ಒಂದು ಸೌಂಡ್ ಬರ್ತದೆ, ನಮಗೆ ಅದಂಗೆ ಅನಿಸುತ್ತೆ. ಆ ರೀತಿ ಒಂದು ಶಬ್ದವನ್ನು ಹೇಳ್ತೀವಿ. ಅಂದರೆ ಯಾವುದಾದ್ರೂ ಧ್ವನಿಯನ್ನು ಕೇಳಿ ಅದು ಹೆಂಗಿದೆ, ನಾಯಿ ಬೌ ಬೌ ಬೊಗಳ್ತಾ ಇತ್ತು, ಕಾಗೆ ಕಾ ಕಾ ಅಂತು. ನಾನು ಕಾಕ ಅನ್ನೋದಕ್ಕೂ ಕಾಗೆ ಕಾಕ ಅನ್ನೋದಕ್ಕೂ ವ್ಯತ್ಯಾಸ ಇರ್ತದೆ. ಆದರೆ ಅದರಂತೆಯೇ ನಮಗೆ ಅನ್ನಕ್ಕೆ ಬರೋದಿಲ್ಲ. ಅದು ಹೆಂಗಿತ್ತು ಅಂತ ನಾವು ಹೇಳಕ್ಕೆ ಹೋಗ್ತೀವಲ್ಲ, ಆಗ ಉಂಟಾಗುವ ಶಬ್ದಗಳನ್ನು ನಾವು ಅನುಕರಣಾವ್ಯಯಗಳು ಅಂತೇಳಿ ಕರಿತೀವಿ. ಬೆಂಕಿಯು, ಈಗ ನೀವು ದಗ ದಗ ಅನ್ನೋದನ್ನು ಸಾಮಾನ್ಯವೇ ಯಾವುದಲ್ಲ ಅಂತ ಅನ್ಬೋದು ನೋಡಿ. ಬೆಂಕಿ ಹೇಗೆ ಉರಿತಾ ಇತ್ತು? ದಗ ದಗ ಉರಿತಾ ಇತ್ತು. ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಾ ಇದೆ ಅಂತೆ. ಹಾಗಲ್ಲ, ಧ್ವನಿಯನ್ನು ಅದು ಅನುಕರಿಸಿದೆ. ಆ ರೀತಿ ಯಾವುದಾದ್ರೂ ಸೌಂಡನ್ನು ಕೇಳಿ ನಾವು ಆ ಸೌಂಡ್ ಹಿಂಗಿತ್ತು ಅಂತ ಹೇಳ್ತೀವಲ್ಲ. ಬಸ್ಸು ಬುರ್ರನೆ ಬಂತು ಅಂತ, ಈ ಬುರ್ರನೆ ಅನ್ನೋ ಪದ ಹೌದಾ? ನಾನು ಎದೆ ಡವ 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 ಹೊಡ್ಕೊಳ್ತಾ ಇತ್ತು ಅಂತ. ಆ್ಯಕ್ಚುಲಿ ಡ ವ ಅಂತ ಅನ್ನಲ್ಲ, ಅದು ಎದೆ ಅದೇನೋ ಅಂತದೆ. ನಾವು ಅದನ್ನೊಂದು ಶಬ್ದದ ರೂಪದಲ್ಲಿ ಹೇಳ್ತೀವಿ. ಇಂಥವಕ್ಕೆ ನಾವು ಏನಂತೀವಿ? ಅನುಕರಣ. ಅಂದರೆ ಶಬ್ದವನ್ನು, ಯಾವುದಾದ್ರೂ ಶಬ್ದವನ್ನು ಅನುಸರಿಸಿ ಹೇಳ್ತಕ್ಕಂತಹ ಶಬ್ದಗಳು. ಡವ ಡವ ಕೆಳಗಡೆ, ಬುಸ್ ಹಾವಿನ ಬಗ್ಗೆ ಬರ್ತೀವಿ. ದಬ ದಬ ನೀರು ದಬ ದಬ ಸುರಿತಾ ಇತ್ತು. ಕಾಕ ಕೊಕೊಕೋ ಅಂತ ಕೋಳಿ ಕೂಗ್ತಾ ಇತ್ತು. ದನ ಅಂಬಾ ಅಂತ ಕೂಗ್ತು. ಹೌದಾ? ಅವಳು ಪಟ 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 ಕೆನ್ನಿಗೆ ಹೊಡೆದ್ಲು ಅಂತ. ಈ ಪಟ ಪಟ ನ ಪ ಮತ್ತು ಟನೇ ಉಚ್ಚಾರ ಆಗಲ್ಲ, ಸೌಂಡು ಜರ್ರನ ಹೌದಾ? ಹಿಂಗೆ ಸ್ವಯ್ಯನ ಹೋದರ ಬುರ್ರ ಮುಂತಾದ ಶಬ್ದಗಳು. ಅಂದರೆ ಯಾವುದಾದ್ರೂ ಒಂದು ಶಬ್ದವನ್ನು ಕೇಳಿ ಅದು ಹೇಗಿದೆ ಅಂತ ಹೇಳಲಿಕ್ಕೆ ಬಳಸ್ತಕ್ಕಂಥವು ಅನುಕರಣಾವ್ಯಯಗಳು. ಕ್ರಿಯೆ ನಡೆದ ರೀತಿಯನ್ನು ಹೇಳಿದರೆ ಸಾಮಾನ್ಯವೇ, ಯಾವುದಾದ್ರೂ ಶಬ್ದವನ್ನು ಅನುಕರಿಸಿ ಹೇಳಿದರೆ ಅನುಕರಣಾವ್ಯಯ. ಬನ್ನಿ ಮುಂದಿನ ನೋಡೋಣ. ಮೂರನೆಯದು ಭಾವಸೂಚಕ ಅವ್ಯಯಗಳು. ಭಾವಸೂಚಕ ಅವ್ಯಯಗಳು. ಈ ಭಾವನೆಯನ್ನು ನೋಡಿ, ನಮ್ಮ ಮನಸ್ಸಿನ ಭಾವನೆಗಳಾದ ಸಂತೋಷ, ದುಃಖ, ಆಶ್ಚರ್ಯ, ನೋವು ಮುಂತಾದವುಗಳನ್ನು ವ್ಯಕ್ತಪಡಿಸಲು ಬಳಸುವ ಪದಗಳೇ ಭಾವಸೂಚಕ ಅವ್ಯಯಗಳು. ನಮ್ಮ ಮನಸ್ಸಿನ ಭಾವನೆಗಳು ಸಂತೋಷ, ದುಃಖ, ಆಶ್ಚರ್ಯ, ನೋವು, ಈ ಭಾವನೆಗಳು ಉಂಟಾದಾಗ ನಾವು ಕೆಲವು ಶಬ್ದಗಳನ್ನು ಬಳಸ್ತೀವಿ. ಆ ಶಬ್ದಗಳಿಗೆ ಅರ್ಥ ಇರಲ್ಲ ಅನ್ನೋದು ಭಾಳ ನೀವು ಗಮನ ಕೊಟ್ಟು ಗಮನಿಸಬೇಕು. ಈ ಉದಾಹರಣೆಗೆ ಇಲ್ಲಿ ಕೆಳಗಡೆ ನೋಡಿ. ಅಬ್ಬಾ, ಎಷ್ಟೊಂದು ದೊಡ್ಡದಾಗಿದೆ. ಅಯ್ಯೋ ದೇವರೇ, ನಿನಗೆ ಕರುಣೆಯೇ ಇಲ್ವೇ? ವಾಹವ್ವ, ಗೆದ್ದೆ ಬಿಟ್ಯಾ? ಇಲ್ಲಿ ನೋಡಿ, ಈ ಅಬ್ಬ ಅನ್ನೋದಕ್ಕೆ, ಅಯ್ಯೋ ಅನ್ನೋದಕ್ಕೆ, ವಾವ ಅನ್ನೋದಕ್ಕೆ ಅರ್ಥ ಇಲ್ಲ. ಆ ಶಬ್ದಗಳಿಗೆ ಹಂಗಂದ್ರೆ ಏನು ಅಂದರೆ ಅರ್ಥ ಇಲ್ಲ. ಆದರೆ ಅವನು ಹೇಳಿದಾಗ ನನಗೆ ಯಾವ ಭಾವನೆ ಉಂಟಾಗಿದೆ ಅನ್ನೋದು ಗೊತ್ತಾಗ್ತದೆ. ಅಬ್ಬ ಅಂದ ತಕ್ಷಣವೇ ಆಶ್ಚರ್ಯ ಆಗಿದೆ ಅಂತ ಗೊತ್ತಾಗ್ತದೆ, ಮನಸ್ಸಿನ ಭಾವನೆ ಗೊತ್ತಾಗ್ತದೆ. ಅಯ್ಯೋ ದೇವರೇ, ನನಗೆ ನೀವು ಕರುಣೆನೇ ಇಲ್ಲವೇ ಅಂದರೆ ಏನೋ ದುಃಖದಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ.
ವಾಹ ವಾ ಗೆದ್ದೆ ಬಿಟ್ಟ್ಯಾ, ಸಂತೋಷ ಆಗಿದೆ ಅಂತ ಗೊತ್ತಾಗ್ತದೆ. ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳಲಿಕ್ಕೆ ಈ ಶಬ್ದ, ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸ್ತೀವಿ, ಅವುಗಳನ್ನು ಭಾವಸೂಚಕ ಅವ್ಯಯಗಳು ಅನ್ನೋರು. ಈ ಅವ್ಯಯನೋ ಯಾವುದು ಕೂಡ ಲಿಂಗವಚನ ವಿಭಕ್ತಿಯಿಂದ ಚೇಂಜ್ ಆಗಲ್ಲ ಅಂತ ನಾವು ಮೊದಲೇ ಹೇಳಿದ್ದೇವೆ. ಈ 2-3 ಥರ ನೋಡಿದಿಲ್ಲ, ಇವು ಯಾವ ಕೂಡ ಲಿಂಗ ವಚನ ಅಥವಾ ವಿಭಕ್ತಿಯಿಂದ ಚೇಂಜ್ ಆಗೋದಿಲ್ಲ. ಅವು ಹೆಂಗತ ಹಾಗೆ ಬಳಸ್ತೀವಿ. ಅದೇ ರೀತಿ ನೋಡಿ, ಹಾಂ, ಓಹೋ, ಈ ನಗವಕರ ಹ ಹ ಹ ಹ ಅಂತೀನಿ. ಎಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳು. ಹೀಗೆ ಇವುಗಳನ್ನು ಬಳಸೋದ್ರ ಮೂಲಕ ನಮ್ಮ ಮನಸ್ಸಿನ ಭಾವನೆ ಗೊತ್ತಾಗ್ತದೆ. ಕ್ರಿಯೆ ನಡೆದ ರೀತಿಯನ್ನು ಹೇಳಿದರೆ ಸಾಮಾನ್ಯ ವ್ಯಯ, ಯಾವುದಾದ್ರು ಶಬ್ದವನ್ನು ಅನುಕರಣ ಮಾಡಿದರೆ ಅನುಕರಣಾವ್ಯಯ. ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳಲಿಕ್ಕೆ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸಿದರೆ ಅದು ಭಾವಸೂಚಕ ಅವ್ಯಯಗಳ. 4ನೆಯದು ಕ್ರಿಯಾರ್ಥಕ ಅವ್ಯಯಗಳು. ಅರ್ಥ, ಕ್ರಿಯಾಪದದ ಬದಲಿಗೆ ಬಳಕೆಯಾಗುವ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಎನ್ನುವರು. ಕ್ರಿಯಾಪದದ ಬದಲಿಗೆ ಬಳಕೆ ಆಗಬೇಕು ಅಂತ. ಒಂದು ವೇಳೆ ಕ್ರಿಯಾಪದನೇ ಬಳಕೆ ಆದರೆ ಅದು ಮತ್ತೆ ಕಾಲಕ್ಕೆ ತಕ್ಕಂತೆ 3 ರೂಪ, ಅರ್ಥಕ್ಕೆ ತಕ್ಕಂತೆ 3 ರೂಪ ಪಡ್ಕೊಳ್ತದೆ. ಆದರೆ ಇವು ಚೇಂಜ್ ಆಗೋದಿಲ್ಲ. ಬಟ್ ಕ್ರಿಯಾಪದ ಮಾಡೋ ಕೆಲಸವನ್ನು ಮಾಡ್ತವೆ. ನೋಡಿ, ನನಗೆ ನಿನ್ನ ಸಹಾಯ ಬೇಕು, ಅವರು ಮನೆಯಲ್ಲಿ ಉಂಟು, ನಿನ್ನ ಮಾತು ಸರಿ ಇಲ್ಲ. ಇಲ್ಲಿ ನೋಡಿ, ಈ ಕೊನೆಗಿದೆಯಲ್ಲ, ಈ ಕ್ರಿಯಾಪದ ಹೇಗಿರ್ತವೆ? ಕ್ರಿಯಾಪದ ನಾನು ಹೇಳಿದ್ದೀನಿ, ಕ್ರಿಯಾಪದ ಹೇಳುವಾಗ ಕಾಲದಿಂದ ರೂಪ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಹಿಂಗೆ ಚೇಂಜ್ ಆಗ್ತಾ ಹೋಗ್ತವೆ. ಲಿಂಗದಿಂದ ಚೇಂಜ್ ಆಗ್ತವೆ, ಹೋಗುತ್ತಾನೆ, ಹೋಗುತ್ತಾಳೆ, ಹಿಂಗೆ ಚೇಂಜ್ ಆಗ್ತಾ ಹೋಗ್ತದೆ. ವಚನದಿಂದನೂ ಚೇಂಜ್ ಆಗ್ತದೆ, ಬರುತ್ತಾನೆ, ಬರುತ್ತಾರೆ, ಹಿಂಗೆ ಏಕವಚನ ಬಹುವಚನ. ಅಂದರೆ ಕ್ರಿಯಾಪದ ಲಿಂಗ ವಚನ ವಿಭಕ್ತಿಯಿಂದ ಚೇಂಜ್ ಆಗ್ತಾ ಹೋಗ್ತದೆ, ಹೌದಾ? ಆದರೆ ಇಲ್ಲಿ ನೋಡಿ, ಈ ಬೇಕು ಅನ್ನೋದಿದೆಯಲ್ಲ, ಅದು ಕ್ರಿಯಾಪದ ಮಾಡುವ ಕೆಲಸವನ್ನು ಮಾಡಿದೆ, ಅದು ಕ್ರಿಯಾಪದ ಅಲ್ಲ. ಉಂಟು, ಇಲ್ಲ, ಇವು ಚೇಂಜೇ ಆಗೋದಿಲ್ಲ. ಎಲ್ಲರ ಬಳಸ್ರಿ ಹಂಗೇ ಇರ್ತವೆ, ಅದೇ ರೂಪದಲ್ಲೇ ಇರ್ತವೆ. ಈ ರೀತಿ ಕ್ರಿಯಾಪದದ ಬದಲಿಗೆ ಆ ಸ್ಥಾನದಲ್ಲಿ ಬರುವ ಮತ್ತು ಕ್ರಿಯಾಪದದ ಕೆಲಸವನ್ನು ಮಾಡಿಕೊಡ್ತಕ್ಕಂತಹ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತೇಳಿ ಕರೀತಾರೆ. ಬೇಕು, ಉಂಟು, ಇಲ್ಲ, ಇವು 3 ಕೂಡ ಕ್ರಿಯಾರ್ಥಕ ಅವ್ಯಯಗಳು. ಅವುಗಳನ್ನು ವಾಕ್ಯದಲ್ಲಿ ಬಳಸಿದ್ದೀನಿ. ಇಲ್ಲಿ ಕೆಳಗಡೆ ಒಂದಿಷ್ಟು ಕೊಟ್ಟಿದ್ದೀನಿ ನೋಡಿ. ಅಲ್ಲ ಅನ್ನೋದು ಹೌದು, ಸಾಕು, ಬೇಡ, ಹೌದು, ಇವೆಲ್ಲವೂ ಕೂಡ ಕ್ರಿಯಾರ್ಥಕ ಅವ್ಯಯಗಳು. ಹಾಗಾದರೆ ಕ್ರಿಯಾರ್ಥಕ ಅವ್ಯಯಗಳು ಅಂದರೆ ಕ್ರಿಯಾಪದದ ಬದಲಿಗೆ ಬಳಸ್ತಕ್ಕಂಥವು, ಕ್ರಿಯಾಪದದ ಕೆಲಸವನ್ನು ಮಾಡ್ತಕ್ಕಂಥ ಅವ್ಯಯಗಳು ಕ್ರಿಯಾರ್ಥಕ ಅವ್ಯಯಗಳು. 5ನೆಯದು ನೋಡೋಣ, ಸಂಬಂಧಾರ್ಥಕ ಅವ್ಯಯಗಳು. 5ನೆಯದು ಸಂಬಂಧಾರ್ಥಕ ಅವ್ಯಯಗಳು. ಸಂಬಂಧಾರ್ಥಕ ಅವ್ಯಯಗಳು, ಸಂಬಂಧಾರ್ಥಕ ಅವ್ಯಯಗಳು. ಅರ್ಥ, 2 ಪದಗಳು 2 ವಾಕ್ಯದ ಭಾಗಗಳನ್ನು ಜೋಡಿಸುವ ಅಥವಾ ಸಂಬಂಧೀಕರಿಸುವ ಅವ್ಯಯಗಳನ್ನು ಸಂಬಂಧಾರ್ಥಕ ಅವ್ಯಯಗಳು ಎನ್ನುವರು. ಇನ್ನೊಂದು ಸರಿ ನೋಡಿ, 2 ಪದಗಳು ಅಥವಾ ವಾಕ್ಯದ ಭಾಗಗಳನ್ನು ಜೋಡಿಸುವ ಅಥವಾ ಸಂಬಂಧೀಕರಿಸುವ ಅವ್ಯಯಗಳನ್ನು ಸಂಬಂಧಾರ್ಥಕ ಅವ್ಯಯಗಳು ಎನ್ನುವರು. ಇಂಗ್ಲೀಷ್ ಗ್ರಾಮರ್ನಲ್ಲಿ ನೀವು ಕಂಜಕ್ಷನ್ಸ್ ಅಂತ ಕೇಳಿರ್ತೀವಿ. ಆ್ಯಂಡ್, ಬಟ್, ಈ ರೀತಿ ಪದಗಳು, ಅಂಥ ಪದಗಳು ಕನ್ನಡದಲ್ಲಿದ್ದಾವೆ. ಅವುಗಳು ಇಲ್ಲಿ ಸಂಬಂಧಾರ್ಥಕ ಅವ್ಯಯಗಳು ಅಂತ ನಾವು ಕರಿತೇವೆ. ಉದಾಹರಣೆ ನೋಡಿ, ನಾನು ಮತ್ತು ನನ್ನ ಗೆಳತಿ ಕೂಡಿ ಆಡಿದೆವು. 2ನೆಯದು, ಮೋಡವಾಗಿತ್ತು ಆದರೆ ಮಳೆ ಬರಲಿಲ್ಲ. ನಿನಗೆ ಇದು ಬೇಕೋ ಅಥವಾ ಅದು ಬೇಕೋ? ಬಸ್ಸು ಬರಲಿಲ್ಲ ಆದ್ದರಿಂದ ನಡೆದೇ ಹೋದೆವು. ಈ ವಾಕ್ಯಗಳು ತೀರಾ ಸಹಜವಾಗಿ ನಾವು ಬಳಸ್ತೀವಿ ದಿನನಿತ್ಯ. ಈ ಮತ್ತು ಇದೆ ನೋಡಿ 1ನೇ ವಾಕ್ಯದಲ್ಲಿ, ಅದು ಜಾಯಿನ್ ಮಾಡ್ತದೆ. ಯಾರನ್ನು ನೋಡ್ತೀವಿ? ನಾನು ಮತ್ತು ನನ್ನ ಗೆಳತಿ ಅಂತಕ್ಕಂಥ ಭಾಗವನ್ನು ಜಾಯಿನ್ ಮಾಡ್ತದೆ, ಸೇರಿಸ್ತದೆ. ಇದು ಶಬ್ದವನ್ನು ಇಲ್ಲಿ ವಾಕ್ಯದ ಭಾಗವನ್ನು ನೋಡಿ ಕೆಳಗಡೆ. ಮೋಡವಾಗಿತ್ತು, ಮಳೆ ಬರಲಿಲ್ಲ. ಮೋಡವಾಗಿತ್ತು ಆದರೆ ಮಳೆ ಬರಲಿಲ್ಲ. ಇದು 2 ಭಾಗವನ್ನು ಸೇರಿಸಿದೆ. ನಿನಗೆ ಇದು ಬೇಕೋ ಅಥವಾ ಅದು ಬೇಕೋ, ಅಥವಾ ಅನ್ನೋದು ಅದನ್ನು ಇದು ಆ ಕಡೆದು ಈ ಕಡೆದನ್ನು ಸೇರಿಸಿದೆ. ಬಸ್ಸು ಬರಲಿಲ್ಲ ಆದ್ದರಿಂದ ನಡೆದೇ ಹೋದೆವು. ಬಸ್ಸು ಬರಲಿಲ್ಲ ಆದ್ದರಿಂದ ನಡೆದೇ ಹೋದೆವು. ಇಲ್ಲಿ ಆದ್ದರಿಂದ ಅನ್ನೋದು ಅವುಗಳನ್ನು ಏನು ಮಾಡಿದೆ? ಜಾಯಿನ್ ಮಾಡಿದೆ. ಇಲ್ಲಿ ಅದೇ ರೀತಿ ನೋಡಿ, ಏಕೆಂದರೆ, ಅಲ್ಲದೆ, ಹಾಗೂ, ಹೂ ಅನ್ನೋದು ಹೆಂಗೆ ಬಳಸ್ತೀವಿ ಅಂದರೆ ಅಲ್ಲಿ ಬಳಸಿ ತೋರಿಸಿದ್ದೇನೆ.
ನಾನು ಅವಳು ಸೇರಿ ಆ ಕೆಲಸ ಮಾಡಿದೆವು ಅಂದ್ರೆ ಏನು, ನಾನು ಅಂದರೆ ನಾನು ಮತ್ತು ಅವಳು ಅಂತ ಹೇಳ್ದಂಗೆ ಅದು. ನಾನು ಹೂ ಅಂದರೆ ಎಂಡ್, ಮತ್ತು ಅನ್ನೋದನ್ನು ಅದು ಆ ರೀ ಧ್ವನಿಸ್ತದೆ. ಈ ರೀತಿ ಒಂದು ವಾಕ್ಯದ ಭಾಗಗಳನ್ನು ಅಥವಾ ಎರಡು ಶಬ್ದವನ್ನು ಜೋಡಿಸ್ತಕ್ಕಂಥ, ಕಂಜಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದರೆ ಅವಕ್ಕೆ ನಾವು ಸಂಬಂಧಾರ್ಥಕ ಅವ್ಯಯಗಳು ಅಂತೇಳಿ ಕರಿತೇವೆ. ಈ ಸಂಬಂಧಾರ್ಥಕ ಅವ್ಯಯಗಳಿಗೆ ಸಂಬಂಧಪಟ್ಟಂತೆ ಎರಡು ಭಾಳ ಮುಖ್ಯವಾದಂಥ ಪದಗಳನ್ನು ಬಳಸುವ ಕ್ರಮವನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಆದ್ದರಿಂದ ಅಂತ ಇದೆ, ಹೌದಾ? ಬಸ್ಸು ಬರಲಿಲ್ಲ ಆದ್ದರಿಂದ ನಡೆದೇ ಹೋದೆವು ಅಂತ. ಅಲ್ಲಿ ಅದೇ ರೀತಿ ಅಂತ ಕೆಳಗೆ ಕೊಟ್ಟಿದ್ದಾನೆ, ಅಲ್ಲಿ ಏಕೆಂದರೆ ಅಂತ ಕೊಟ್ಟಿದ್ದಾನೆ. ಈಗ ಹೇಳಿ ನೋಡೋಣ, ಬಸ್ಸು ಬರಲಿಲ್ಲ ಆದ್ದರಿಂದ ನಡೆದೇ ಹೋದೆವಲ್ಲ, ಈ ಆದ್ದರಿಂದ ಬಿಟ್ಟು ಅಲ್ಲಿ ಏಕೆಂದರೆ ಬಳಸ್ಬೇಕು. ಏನು ಮಾಡ್ಬೇಕಲ್ಲಿ? ಏಕೆಂದರೆ ಯಾವಾಗ ಬಳಸಬೇಕು, ಆದ್ದರಿಂದ ಯಾವಾಗ ಬಳಸಬೇಕು ನೋಡಿ. ಬಸ್ಸು ಬರಲಿಲ್ಲ ಅನ್ನೋದೇನಿದು? ಕಾರಣ. ನಡೆದೇ ಹೋಗೋದು ಕಾರ್ಯ. ಕಾರಣವನ್ನು ಹೇಳಿ ನಂತರ ಕಾರ್ಯವನ್ನು ಹೇಳೋದಿದ್ದರೆ ಆದ್ದರಿಂದ ಬಳಸಬೇಕು. ಅಂದರೆ ಕಾರಣವನ್ನು ಹೇಳೋದು ಅದರ ರಿಸಲ್ಟನ್ನು ಹೇಳ್ತಕ್ಕಂಥದ್ದು. ಕಾರಣವನ್ನು ಹೇಳಿ ಕಾರ್ಯವನ್ನು ಹೇಳೋದಾದರೆ ಆದ್ದರಿಂದ ಬಳಸಬೇಕು. ಒಂದು ವೇಳೆ ಕಾರ್ಯವನ್ನೇ ಮಧ್ಯೆ ಹೇಳಿ ಆಮೇಲೆ ಕಾರಣ ಹೇಳೋದಾದ್ರೆ ಏಕೆಂದರೆ ಬಳಸಬೇಕು. ನೋಡಿ, ಅದನ್ನ ಏಕೆಂದರೆ ಬಳಸೋದ್ರೆ ಏನು ಮಾಡಬೇಕು ಅಂದರೆ, ನಡೆದೇ ಹೋದೆವು ಏಕೆಂದರೆ ಬಸ್ಸು ಬರಲಿಲ್ಲ. ಮೊದಲೇ ರಿಸಲ್ಟ್ ಹೇಳಿಬಿಡ್ತೀವಿ, ಆಮೇಲೆ ರೀಸನ್ನನ್ನು ಹೇಳ್ತೀವಿ. ಅಂದರೆ ರೀಸನ್ನನ್ನು ಹೇಳಿ ರಿಸಲ್ಟ್ ಹೇಳೋದಾದರೆ ಆದ್ದರಿಂದ, ರಿಸಲ್ಟನ್ನು ಹೇಳಿ ಆಮೇಲೆ ರೀಸನ್ ಹೇಳೋದಾದರೆ ಏಕೆಂದರೆ ಅಂತ ಬಳಸಬೇಕು. ಸೊ ಈ ರೀತಿ ವಾಕ್ಯದ ಭಾಗಗಳನ್ನು ಜೋಡಿಸ್ತಕ್ಕಂಥ ಪದಗಳೆಲ್ಲವೂ ಕೂಡ ಸಂಬಂಧಾರ್ಥಕ ಅವ್ಯಯಗಳು. ಇನ್ನು ಆರನೆಯದು ಯಾವುದು ನೋಡೋಣ. ನೋಡಿ, ಆರನೆಯದು ಕೃದಂತಾವ್ಯಯಗಳು. ಕೃದಂತಾವ್ಯಯಗಳು ಅಂದರೆ ಏನು ಅಂದರೆ, ಕ್ರಿಯಾ ಪ್ರಕೃತಿ ಅಂದರೆ ಧಾತುಗಳಿಂದ ಹುಟ್ಟಿ ಅವ್ಯಯದ ಸ್ವರೂಪವನ್ನು ಪಡೆದ ಪದಗಳನ್ನು ಕೃದಂತ ಅವ್ಯಯಗಳು ಎನ್ನುವರು. ಈ ಕೃದಂತಾವ್ಯಯ ಮತ್ತು ತದ್ದಿಂತಾವ್ಯಯ ಇದರ ಮೊದಲದ್ದಿದೆ. ಇವುಗಳ ಬಗ್ಗೆ ಸಾಮಾನ್ಯವಾಗಿ ದೊಡ್ಡ ತರಗತಿಗಳಲ್ಲಿ ಪ್ರಶ್ನೆಗಳಿರುತ್ತದೆ. ಸ್ವಲ್ಪ ಸೂಕ್ಷ್ಮ, ಸ್ವಲ್ಪ ಇದ್ದದ್ರಲ್ಲಿ ಅದು ಕಠಿಣ ಅಂತ ಅನಿಸುತ್ತೆ. ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಕೃದಂತಾವ್ಯಯಗಳು ಮತ್ತು ತದ್ದಿತಾಂತವ್ಯಯಗಳ ಬಗ್ಗೆ. ಇವುಗಳ ಸ್ಪಷ್ಟವಾಗಿ ನಾವು ಚಿತ್ರಣವನ್ನು ನೋಡೋಣ ಈಗ. ಅದನ್ನು ಹೇಳಿ ಅದರ ಕ್ಲಾರಿಟಿಯನ್ನು ಕೊಡ್ತೀನಿ ನಿಮಗೆ. ಫಸ್ಟ್ ನೋಡಿ, ಅರ್ಥ ನೋಡಿ. ಕ್ರಿಯಾ ಪ್ರಕೃತಿ ಅಂದರೆ ಧಾತುಗಳಿಂದ ಹುಟ್ಟಿ, ಕೃದಂತಾವ್ಯಯಗಳು ಅಂದರೆ ಕ್ರಿಯಾ ಪ್ರಕೃತಿ ಅಂದರೆ ಧಾತುಗಳಿಂದ ಹುಟ್ಟಿ ಅವ್ಯಯದ ಸ್ವರೂಪವನ್ನು ಪಡೆದಿರ್ತವೆ. ಅಂದರೆ ಏನು ಹಿಂಗಂದ್ರೆ ಅಂದರೆ, ಈಗ ಕೆಳಗೆ ಉದಾಹರಣೆ ನೋಡಿ. ಮಗು ಊಟ ಮಾಡುತ್ತಾ ಮಲಗಿತು. ಇಲ್ಲಿ ಮಾಡುತ್ತಾ ಆಯ್ತಲ್ಲ, ಮಾಡು ಅಂತಕ್ಕಂಥ ಬೇಸ್ ವರ್ಡ್ ಇದೆಯಲ್ಲ, ಧಾತು ಇದೆಯಲ್ಲ, ಅದರಿಂದ ರಚನೆ ಆಗಿದೆ ಅದು. ಆದರೆ ಅದು ಕ್ರಿಯಾಪದ ಆಗಲಿಲ್ಲ. ಮಲಗೈತಿ ಅನ್ನೋದು ಕ್ರಿಯಾಪದ ಇದೆ, ಬಿಟ್ಟರೆ ಮಾಡುತ್ತಾ ಅನ್ನೋದು ಅಲ್ಲಿ ಏನೋ ಕ್ರಿಯಾಪದಕ್ಕೆ ಸಂಬಂಧಪಟ್ಟದ್ದು ಏನೋ ಇದೆ ಅಂತ ಅನಿಸುತ್ತೆ ನೋಡಿ. ಮಾಡು ಅಂತಕ್ಕಂಥದ್ದು ಇದೆ ಅಂದರೆ ಧಾತು ಇದೆ, ಆ ಧಾತುವಿನಿಂದ ಹುಟ್ಟಿಕೊಂಡಿದೆ. ಆದರೆ ಅದು ಏನು ಮಾಡಿದೆ, ಅವ್ಯಯದ ಸ್ವರೂಪವನ್ನು ಪಡ್ಕೊಂಡಿದೆ. ಅವ್ಯಯದ ಸ್ವರೂಪ ಪಡ್ಕೊಂಡಿದೆ ಅಂದರೆ ಏನು? ಲಿಂಗದಿಂದ ಬದಲಾವಣೆ ಮಾಡೋಕ್ಕೆ ಬರಲ್ಲ, ವಚನದಿಂದ ಬದಲಾವಣೆ ಮಾಡೋಕ್ಕೆ ಬರಲ್ಲ, ವಿಭಕ್ತಿಯಿಂದ ಬದಲಾವಣೆ ಮಾಡೋಕ್ಕೆ ಬರಲ್ಲ. ಮಾಡುತ್ತಾ ಅನ್ನೋದಿದೆಯಲ್ಲ, ಅದು ಯಾವುದೇ ಕಾಲದಲ್ಲಿ ಬಳಸಿದ್ರು ನೀವು ಮಾಡುತ್ತಾ ಅಂತಲೇ ಬಳಸ್ತೀವಿ. ಎರಡನೆಯದು, ಸ್ವತಂತ್ರ ಹೋರಾಟದಲ್ಲಿ ಜನ ಅಂಜದೆ ಮುನ್ನುಗ್ಗಿದರು. ಈ ಅಂಜದೆ ಅನ್ನೋದಿದೆ ನೋಡಿ. ಅಂಜು, ಹೆದರು ಅಂತ. ಅಂಜು ಅನ್ನುವ ಒಂದು ಧಾತುವಿನಿಂದ ರಚನೆಯಾಗಿದೆ. ಅದು ಅವ್ಯಯದ ಸ್ವರೂಪವನ್ನು ಪಡ್ಕೊಂಡಿದೆ. ಮೂರನೇದು, ಅಲ್ಲಿಗೆ ಹೋಗಲಿಕ್ಕೆ ಈಗ ಸಾಧ್ಯವಿಲ್ಲ. ಹೋಗಲಿಕ್ಕೆ ಅನ್ನೋದು ಅವ್ಯಯ. ಯಾವುದರಿಂದ ರಚನೆಯಾಗಿದೆ ಅದು? ಹೋಗು ಅಂತಕ್ಕಂಥ ಒಂದು ಧಾತು ಕ್ರಿಯಾ ಪ್ರಕೃತಿಯಿಂದ ರಚನೆಯಾಗಿದೆ. ನಾಲ್ಕನೆಯದು, ಅವರು ಈಗ ತಾನೇ ಬಂದು ಹೋದರು. ನೋಡಿ, ಈ ವಾಕ್ಯದಲ್ಲಿ ಹೋದರು ಅನ್ನೋದು ಕ್ರಿಯಾಪದ, ಬಂದು ಅನ್ನೋದೇನಿದೆ ಅದು ಏನೋ ಆಗಿದೆ ನೋಡಿ. ಬಾ ಅನ್ನುವಂಥ ಒಂದು ಧಾತು, ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಒಂದು ಧಾತುವಿನಿಂದ ಇದು ರಚನೆಯಾಗಿದೆ, ಆದರೆ ಅದು ಅವ್ಯಯ ಆಗಿಬಿಟ್ಟಿದೆ. ಈ ರೀತಿ ಕ್ರಿಯಾಪದದ ಮೂಲ ರೂಪವಾಗಿರ್ತಕ್ಕಂಥ ಕ್ರಿಯಾ ಪ್ರಕೃತಿ ಅಂದರೆ ಧಾತುವಿನಿಂದ ರಚನೆಯಾಗಿರಬೇಕು, ಆದರೆ ಅದು ಕ್ರಿಯಾಪದ ಆಗಿರಬಾರ್ದು. ಕ್ರಿಯಾಪದ ಆದರೆ ಮತ್ತದು ಬದಲಾವಣೆಗೆ ಅವಕಾಶ ಆಗ್ತದೆ. ಕ್ರಿಯಾಪದ ಆಗದೆ ಅವ್ಯಯದ ಸ್ವರೂಪವನ್ನು ಪಡ್ಕೋಬೇಕು. ಇದು ಏನು ಕೃದಂತಾವ್ಯಯಗಳು. ಅದೇ ರೀತಿ ಕೆಳಗಡೆ ನೋಡಿ, ನಿಂತು,
ನಿಲ್ಲು ಅಂತಕ್ಕಂಥ ಧಾತುವಿನಿಂದ ರಚನೆ ಆಗಿದೆ. ಹೋಗಿ, ಹೋಗು ಅಂತಕ್ಕಂಥ ಧಾತುವಿನಿಂದ ರಚನೆ ಆಗಿದೆ. ಕುಡಿಯುವ, ಕುಡಿಯುವ ನೀರು ಅಂತೀವಿ. ಕುಡಿಯುವ ನೀರಿನಲ್ಲಿ ಕುಡಿ ಅಂತಕ್ಕಂಥದ್ದು ಏನು ಧಾತು. ಮಾಡಿದ, ಮುರಿದ, ಹೇಳದೆ, ಬರದೆ ಇಂಥ ಪದಗಳಿದಾವಲ್ಲ, ಇವೆಲ್ಲವೂ ಕೂಡ ಏನಿವು ಕೃದಂತ ಅವ್ಯಯಗಳು. ಈ ಕೃದಂತ ತದ್ದಿತಾಂತ ಅಂತಲೇ ಬೇರೆ ಒಂದು ದೊಡ್ಡ ಟಾಪಿಕ್ಸ್ ಇದ್ದಾವೆ. ಅಲ್ಲಿ ಇದರ ವಿಭಾಗಗಳು ಯಾವುವು ಏನು ಅಂತ ಹೇಳ್ತೀವಿ. ಇಲ್ಲಿ ನಾವು ಅವ್ಯಯದ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ಕೃದಂತ ಅವ್ಯಯಗಳು ಅಷ್ಟೇ ತಿಳ್ಕೊಂಡ್ರೆ ಸಾಕು. ಕೃದಂತ ತದ್ದಿತಾಂತ ಅಂತ ಸಪ್ರೇಟ್ ಇದ್ದಾವೆ. ಅದು ಅಲ್ಲಿ ಇವುಗಳನ್ನು ವಿಶೇಷವಾಗಿ ನಾವು ಅಭ್ಯಾಸ ಮಾಡೋಣ. ಇಲ್ಲಿ ಅವ್ಯಯದಲ್ಲಿ ಭಾಗ ನೋಡ್ತಾ ಇರೋದ್ರಿಂದ ಕೃದಂತ ಅವ್ಯಯಗಳು. ಇನ್ನು ಇದಕ್ಕೆ ಜೊತೆಯಾಗಿ ನಾವು ನೋಡ್ತಕ್ಕಂಥದ್ದು ತದ್ದಿತಾಂತ ಅವ್ಯಯಗಳು. ನೋಡಿ, ಕೃದಂತಾವ್ಯಯಗಳು, ತದ್ದಿತಾಂತಾವ್ಯಯಗಳು ಹೆಸರುಗಳು ಒಂದೇ ರೀತಿ ಇದ್ದಾವೆ. ಇದರ ನಡುವೆ ಭಾಳಷ್ಟು ಇದನ್ನು ಅದಕ್ಕೆ ಬರೀತಿರ್ತಾರೆ. ಸ್ಪಷ್ಟತೆಯನ್ನು ಹೀಗೆ ನೋಡೋಣ ಏನು ಅಂತ. ನಾಮ ಪ್ರಕೃತಿಗಳಿಂದ ಹುಟ್ಟಿ ಅವ್ಯಯದ ಆಗೈತೆ, ಅವ್ಯಯದ ಅಂತ ಓದ್ಕೊಳ್ಳಿ. ನಾಮ ಪ್ರಕೃತಿಗಳಿಂದ ಹುಟ್ಟಿ ಅವ್ಯಯದ ಸ್ವರೂಪ ಪಡೆದ ಪದಗಳನ್ನು ಕೃದಂತ ಅವ್ಯಯಗಳು ಎನ್ನುವರು. ಅಲ್ಲೇನು ಹೇಳಿದ್ವಿ ನಾವು? ಕ್ರಿಯಾ ಪ್ರಕೃತಿಗಳಿಂದ ಹುಟ್ಟಿ ಅಂತ ಹೇಳಿದ್ವಿ. ಇಲ್ಲೇನು ಹೇಳ್ತಾ ಇದ್ವಿ? ನಾಮ ಪ್ರಕೃತಿಗಳಿಂದ ಹುಟ್ಟಿ. ಇಷ್ಟೇ ವ್ಯತ್ಯಾಸ. ಅಂದರೆ ಅಲ್ಲಿ ಆ ಅವ್ಯಯಕ್ಕೆ ಬೇಸ್ ವರ್ಡು ಕ್ರಿಯಾ ಪ್ರಕೃತಿ ಆಗಿರ್ತದೆ, ಅಂದರೆ ಧಾತು ಆಗಿರ್ತದೆ. ಇಲ್ಲಿ ನಾಮಪದ ಆಗಿರ್ತದೆ ಅಷ್ಟೇ, ನಾಮ ಪ್ರಕೃತಿ. ನೋಡಿ, ನನ್ನನ್ನು ಮನೆ ತನಕ ಬಿಟ್ಟುವ, ಈ ಮನೆ ತನಕ ಅನ್ನೋದು ಅವ್ಯಯ ಯಾವುದ? ಮನೆ ತನಕ ಅನ್ನೋದನ್ನು ನಾವು ಅದರ ನಾಮ ಪ್ರಕೃತಿ ಯಾವುದು? ಮನೆ. ಮನೆ ಅನ್ನೋದು ಏನಿದು? ಕ್ರಿಯಾನ ಅಥವಾ ಆ್ಯಕ್ಷನ್ ವರ್ಬ? ಇದು ನೇಮಿಂಗ್ ವರ್ಡ್. ನೇಮಿಂಗ್ ವರ್ಡ್ ಅಂದರೆ ನೌನ್. ಇದು ನಾಮಪದ, ನಾಮಪದದ ಪ್ರಕೃತಿ. ಹೌದಾ? ಹಾಗೆ ಇರಬೇಕು. ಅವಳು ನಿನಗೋಸ್ಕರ, ನಿನಗೆ ಅಂತಕ್ಕಂಥದ್ದು ನಾಮಪದ. ಅಂದರೆ ಸರ್ವನಾಮ ಅನ್ನೋದು ನಾಮಪದದ ಭಾಗ ಅಂತ ಹೇಳಿದ್ದೀನಿ ನಾನು. ಸರ್ವನಾಮ ಅನ್ನೋದು ಕನ್ನಡದಲ್ಲಿ ಸಪ್ರೇಟ್ ಅಲ್ಲ, ನಾಮಪದದ ಒಂದು ಭಾಗ ಅಂತ. ನಿನಗೆ ಅಂತಕ್ಕಂಥದ್ದು ಅಲ್ಲಿ ಬರ್ತದೆ, ನಿನಗೋಸ್ಕರ ಅನ್ನೋದು. ಆ ಮಗು ಅದರ ತಾಯಿಯಂತೆ ಇದೆ. ಈ ತಾಯಿಯಂತೆ ಅನ್ನೋದು ಅವ್ಯಯ, ತಾಯಿ ಅನ್ನೋದು ಅದರ ನಾಮ ಪ್ರಕೃತಿ. ನಾವು ಹಣಕ್ಕಾಗಿ ಗುಣವನ್ನು ಬಲಿ ಕೊಡಬಾರದು. ಹಣಕ್ಕಾಗಿ ಅನ್ನೋದು ಅವ್ಯಯ, ಹಣ ಅನ್ನೋದು ನಾಮ ಪ್ರಕೃತಿ. ಅಂದರೆ ನಾಮ ಪ್ರಕೃತಿಯಿಂದ ರಚನೆಯಾಗಿ ಅವ್ಯಯದ ಸ್ವರೂಪವನ್ನು ಪಡ್ಕೋಬೇಕು. ಕೃದಂತಾವ್ಯಯಗಳು ಅಂದರೆ ಕ್ರಿಯಾ ಪ್ರಕೃತಿಯಿಂದ ರಚನೆಯಾಗಿ ಅವ್ಯಯದ ಸ್ವರೂಪವನ್ನು ಪಡ್ಕೋಬೇಕು. ಅಂದರೆ ಕ್ರಿಯಾಪದದ ಮೂಲ ರೂಪದಿಂದ ರಚನೆಯಾಗಿ ಅವ್ಯಯ ಆದರೆ ಕೃದಂತಾವ್ಯಯ, ನಾಮಪದದ ಮೂಲದಿಂದ ರಚನೆಯಾಗಿ ಅವ್ಯಯ ಆದರೆ ಅದು ತದ್ದಿತಾಂತಾವ್ಯಯ. ಇಷ್ಟು ಕ್ಲಾರಿಟಿ ಇದ್ದರೆ ಸಾಕು. ತದ್ದಿತಾಂತದ ವಿಧಾನ, ತದ್ದಿತಾಂತಗಳು ಅಂತ ಒಂದು ಅಧ್ಯಾಯ ಇದೆ, ಅಲ್ಲಿ ಅದರ ವಿವರವಾಗಿ ನೋಡೋಣ. ಅದೇ ರೀತಿ ನೋಡಿ, ಊರವರೆಗೆ, ಊರು ಅಂತಕ್ಕಂಥದ್ದು ಅಲ್ಲಿ ಬೇಸ್ ವರ್ಡು. ಹಾಲಿನಂತೆ ಹಾಲು, ಬೆಟ್ಟದಂತೆ ಬೆಟ್ಟ, ಅವರಿಗೋಸ್ಕರ ಅವರು, ಇವೆಲ್ಲ ಏನಾಗ್ತವೆ? ನಾಮ ಪ್ರಕೃತಿಗಳಾಗ್ತವೆ. ಆ ನಾಮ ಪ್ರಕೃತಿಗಳಿಂದ ಅವು ರಚನೆ ಆಗಿದ್ದಾವೆ. ಆದ್ದರಿಂದ ಇವು ಎಲ್ಲವೂ ಕೂಡ ಇವು ತದ್ದಿತಾಂತ ಅವ್ಯಯಗಳು. ಇನ್ನು 8ನೆಯದು ಮತ್ತು ಕೊನೆಯದು ಒಂದು ನಿಶ್ಚಿತ ಅರ್ಥದಲ್ಲಿ ಬಳಕೆಯಾಗುವ ಅವ್ಯಯಗಳನ್ನು ಅವಧರಣ ಅವ್ಯಯಗಳು ಎನ್ನುವರು. ಅವಧರಣ ಅವ್ಯಯಗಳು 8ನೇದು ಏನಪ್ಪ ಅಂದರೆ ಒಂದು ನಿಶ್ಚಿತ ಅರ್ಥದಲ್ಲಿ ಬಳಕೆಯಾಗುವ ಅವ್ಯಯಗಳನ್ನು ಅವಧರಣ ಅವ್ಯಯಗಳನ್ನು. ಏನು ನಿಶ್ಚಿತ ಅರ್ಥ? ಇಲ್ಲಿ ನೋಡಿ ಉದಾಹರಣೆ. ಇದೇ ನನ್ನ ಪುಸ್ತಕ, ಇವಳೇ ಆ ಹುಡುಗಿ, ನಮ್ಮನ್ನು ರಕ್ಷಿಸಿದವರು ಅವರೇ. ಸೂಕ್ಷ್ಮವಾಗಿ ಗಮನ ನೋಡಿ. ಈಗ ಇದು ನನ್ನ ಪುಸ್ತಕ ಯಾವಾಗ ಬಳಸ್ತೀವಿ? ಇದೇ ನನ್ನ ಪುಸ್ತಕ ಅನ್ನೋದನ್ನು ಯಾವಾಗ ಬಳಸ್ತೀವಿ? ಇದು ನನ್ನ ಪುಸ್ತಕ ಆದರೆ ಇದು ಅನ್ನೋದು ನಮಗೆ ಅವ್ಯಯ ಆಗಲ್ಲ. ಇದೇ ನನ್ನ ಪುಸ್ತಕ ನಿಶ್ಚಿತ ಅರ್ಥದಲ್ಲಿ ಹೇಳ್ತೀವಿ, ಯಾವಾಗ ಬಳಸ್ತೀವಿ? ಅದನ್ನ ಅಷ್ಟ ತನಕ ಹುಡುಕಿರ್ತೀವಿ ಆ ಪುಸ್ತಕನ. ಆಮೇಲೆ ಯಾವಾಗ ಸಿಗ್ತದೋ, ಓ ಇದೇ ನೋಡು ನನ್ನ ಪುಸ್ತಕ. ಇವಳೇ ಆ ಹುಡುಗಿ ಅಂತ ನಿಶ್ಚಿತಾರ್ಥ ಯಾವಾಗ ಬರ್ತೈತಿ ಅಂದರೆ ಆ ಹುಡುಗಿ ಬಗ್ಗೆ ಈಗಾಗಲೇ ಏನೋ ಮಾತಾಡಿರ್ತೀವಿ ಅವಳಿಲ್ದಾಗ. ಯಾರೋ ಇಬ್ಬರು ಅವಳು ಹಾಗೆ ಹೀಗೆ ಅಂತ, ಯಾರು ಆ ಹುಡುಗಿ ಹಂಗೆ ಹಿಂಗೆ ಅಂತ ಅವ್ರು ಕೇಳಿರ್ಬೋದು. ಅವಳು ಇದ್ರೆ ದಿಢೀರ್ನೇ ಬಂದಟ್ಟಿಗೆ ನಾವು ಹೇಳ್ತೀವಿ ಇವಳೇ ನೋಡು ಹುಡುಗಿ ಅಂತ. ಅಂದರೆ ಅವಳ ಬಗ್ಗೆ ಈಗಾಗಲೇ ಮಾತಾಡಿದ್ದೇವೆ ನಾವು. ನಮ್ಮನ್ನು ರಕ್ಷಿಸಿದವರು ಅವರೇ, ಬೇರೆ ಯಾರು ಅಲ್ಲ. ನಿಶ್ಚಿತವಾಗಿ ಅವರೇ ಕೈ ತೋರಿಸೋದು, ಇವರೇ ನಮ್ಮನ್ನು ರಕ್ಷಿಸಿದವರು, ಅವರೇ ನಮ್ಮನ್ನು ಮಾಡಿದವರು. ಈ ರೀತಿ ನಿರ್ದಿಷ್ಟವಾಗಿ ನಾವು ನಿಶ್ಚಿತ ಅರ್ಥದಲ್ಲಿ ಬಳಸಿದರೆ ಅವಕ್ಕೇನೆಂದರೆ ಅವಧರಣ ಅವ್ಯಯಗಳು ಅಂತಾರೆ. ಇಲ್ಲಿ ಕೆಳಗಡೆ ತಪ್ಪಿದೆ, ಆ ಪದಗಳನ್ನು ನೀವು ಬಳಸ್ಕೋಬೇಡಿ, ಅದು ತಪ್ಪಿದೆ. ಊರವರೆಗೆ ಹಾಲಿನಂತೆ ಇದೆ, ಅದು ತಪ್ಪಾಗಿದೆ, ಅವುಗಳನ್ನು ನೀವು ಬಳಸ್ಕೋಬೇಡಿ. ಅವಧರಣ ಅವ್ಯಯಗಳು ಇವು ಮೂರನ್ನು ನೀವು ನೋಡಿದರೆ ಸಾಕು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ನಾವು ಮುಖ್ಯಾಂಶಗಳನ್ನು ನೋಡೋಣ ಬನ್ನಿ.
ಏನು ಇದುವರೆಗೂ ಪಾಠವನ್ನು ನಾವು ಕಲ್ತ್ವಿ ಅಂತಕ್ಕಂಥದ್ದನ್ನು ನೋಡೋಣ. ಕೊನೆಯಲ್ಲಿ ಮುಖ್ಯಾಂಶಗಳು. ನಾವು ಅವ್ಯಯದ ಅರ್ಥವನ್ನು ತಿಳ್ಕೊಂಡ್ವಿ. ಅವ್ಯಯ ಅಂದರೆ ಏನು ಅಂತ. ಅವ್ಯಯ ಅಂದರೆ ಏನು ತಿಳ್ಕೊಂಡ್ವಿ ಅರ್ಥ? ಲಿಂಗ ವಚನ ವಿಭಕ್ತಿಗಳಿಂದ ಬದಲಾಗದ ಇರುವ ಪದಗಳು ಅವ್ಯಯಗಳು ಅಂತ ತಿಳ್ಕೊಂಡ್ವಿ. ಎರಡನೇದು ಅವ್ಯಯಗಳಲ್ಲಿ ಒಟ್ಟು 8 ಪ್ರಕಾರಗಳಿದ್ದಾವೆ ಅಂತ ತಿಳ್ಕೊಂಡ್ವಿ. ಮತ್ತು ಆ 8 ಪ್ರಕಾರಗಳು ಯಾವುವು ಅಂತ ತಿಳ್ಕೊಂಡ್ವಿ. ಮೂರನೇದಾಗಿ ಪ್ರತಿಯೊಂದು ಅವ್ಯಯಗಳನ್ನು ನೋಡ್ತಾ ಅವುಗಳ ಅರ್ಥ ಮತ್ತು ಉದಾಹರಣೆಯನ್ನು ನೋಡ್ತಾ ಬಂದ್ವಿ. ಅವನ್ನ ನೆನಪು ಮಾಡ್ಕೊಳ್ಳೋದಾದರೆ 8 ರೀತಿಯ ಅವ್ಯಯಗಳನ್ನು ನಾವು ನೋಡಿದ್ವಿ. ಸಾಮಾನ್ಯ ಅವ್ಯಯ ಅಂದರೆ ಅದು ಕ್ರಿಯೆ ನಡೆದ ರೀತಿಯನ್ನು ಹೇಳ್ತದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಮೆಲ್ಲನೆ ಅನ್ನೋ ಪದವನ್ನು ಅದಕ್ಕೆ ಅನೇಕ ಉದಾಹರಣೆ ನೋಡಿದ್ವಿ. ಅನುಕರಣಾವ್ಯಯಗಳು ಅಂದರೆ ಶಬ್ದಗಳ ಅನುಕರಣೆ ಮಾಡಿದಾಗ ಬರ್ತದೆ. ಬೌ ಬೌ ಕಾ ಕಾ ಈ ರೀತಿ ಇರ್ತವೆ. ಭಾವಸೂಚಕ ಅವ್ಯಯಗಳು ಭಾವನೆಗಳನ್ನು ತಿಳಿಸ್ತವೆ. ಅಯ್ಯೋ ಅಬ್ಬ ಈ ರೀತಿ ಪದಗಳು ಇರ್ತವೆ ಅನ್ನೋದನ್ನು ನೋಡಿದ್ವಿ. ಕ್ರಿಯಾರ್ಥಕ ಅವ್ಯಯಗಳು ಕ್ರಿಯಾಪದದ ಬದಲಿಗೆ ಬಳಕೆ ಆಗ್ತವೆ ಅಂತೇಳಿ, ಬೇಕು, ಸಾಕು, ಬೇಡ ಇಂಥ ಪದಗಳು ಇರ್ತವೆ ಅಂತ ಹೇಳಿದ್ವಿ. ಸಂಬಂಧಾರ್ಥಕ ಅವ್ಯಯಗಳು ಜೋಡಿಸುವ ಅಂದರೆ ಸಂಬಂಧ ತಿಳಿಸ್ತಕ್ಕಂಥ ಪದಗಳು. ಆದ್ದರಿಂದ, ಅಥವಾ, ಮತ್ತು ಇಂಥವಿರ್ತವೆ ಅಂತ ಹೇಳಿದ್ವಿ. ತದ್ದಿತಾಂತಾವ್ಯಯಗಳು ಅಂದರೆ ನಾಮ ಪ್ರಕೃತಿಯಿಂದ ರಚನೆ ಆಗಿರ್ತವೆ ಅಂತ ನೋಡಿದ್ವಿ. ಮನೆತನಕ, ಊರವರೆಗೆ ಹೀಗೆ. ಕೃದಂತಾವ್ಯಯಗಳು ಅಂದರೆ ಧಾತುವಿನಿಂದ ರಚನೆ ಆಗ್ತಕ್ಕಂತಹ ಕ್ರಿಯಾಪದದ ಮೂಲ ರೂಪವಾಗಿರ್ತಕ್ಕಂಥ ಕ್ರಿಯಾ ಪ್ರಕೃತಿಯಿಂದ ರಚನೆ ಆಗ್ತವೆ. ನೋಡುತ್ತಾ, ನೋಡಿ, ಬಂದು ಈ ರೀತಿ ಇರ್ತವೆ. ಇನ್ನು 8ನೆಯದು ಕೊನೆಯದು ಅವತರಣಾವ್ಯಯಗಳು ಅಂದರೆ ನಿಶ್ಚಿತ ಅರ್ಥದಲ್ಲಿ ಬಳಕೆ ಆಗ್ತಕ್ಕಂಥವು ಅವತರಣಾವ್ಯಯಗಳು ಅಂತಕ್ಕಂಥದ್ದನ್ನು. ಅಂದರೆ ಅವತರಣಗಳು ಇವರೇ, ಇದೇ, ಇಲ್ಲಿಯೇ ನಾನು ಇದ್ದಿದ್ದು ಈ ರೀತಿ ಪದಗಳನ್ನು ಬಳಸಿದರೆ ಅವು ಅವತರಣ. ಹೀಗೆ ನಾವು ಒಟ್ಟು ಅವ್ಯಯಗಳು ಅಂದರೆ ಏನು, ಅವ್ಯಯದ ಅರ್ಥ, ಅವ್ಯಯದ ಪ್ರಕಾರಗಳನ್ನು ತಿಳ್ಕೊಂಡ್ವಿ. ಇಲ್ಲಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಪಾಠದ ನಿರೂಪಣೆಯ ಭಾಗ ಮುಕ್ತಾಯ ಆಯಿತು. ನೀವೆಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಯಾವುದೇ ಪಾಠ ಒಂದು ಸ್ಪಷ್ಟವಾಗಿ ನಮಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ಪ್ರತಿಯೊಂದು ಪಾಠದಲ್ಲಿ ಕೂಡ ಒಂದು ಅಭ್ಯಾಸ ಚಟುವಟಿಕೆಗಳನ್ನು ಮಾಡಿದರೆ ನಮ್ಗೆ ಸ್ಪಷ್ಟತೆ ಬರ್ತದೆ. ನಮ್ಮ ಕಲಿಕೆಯನ್ನು ಒಂದು ಸ್ವಯಂ ಮೌಲ್ಯಮಾಪನ ಮಾಡಿದಂಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಪಾಠದಲ್ಲಿ ಕೂಡ ಕೆಲವು ಅಭ್ಯಾಸಗಳನ್ನು ನಾನು ಇಟ್ಟಿದ್ದೇನೆ. ಬನ್ನಿ ಅಭ್ಯಾಸ ಚಟುವಟಿಕೆಗಳಿಗೆ ಈಗ ಹೋಗೋಣ. ಅಭ್ಯಾಸಗಳು. ಒಟ್ಟು ಗರಿಷ್ಠ ಅಂಕಗಳು 25. ಅಂದರೆ ಇಲ್ಲಿ ಈ ಪಾಠದ ಮೇಲೆ ಒಟ್ಟು 25 ಅಂಕಗಳ ಒಂದು ಪರೀಕ್ಷೆ ಇದೆ. ಸ್ವಯಂ ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂಥದ್ದು. ಅವುಗಳನ್ನು ಈಗ ನೋಡೋಣ ಬನ್ನಿ, ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅಂತ. ಮೊದಲನೇದು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ತುಂಬತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಇದೆ. 10 ಪ್ರಶ್ನೆಗಳಿದ್ದಾವೆ, 10 ಅಂಕಗಳು. ಬನ್ನಿ ನೋಡೋಣ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ. 10 ಪ್ರಶ್ನೆಗಳು, ಒಂದೊಂದು ಅಂಕ, ಅಲ್ಲಿಗೆ 10 ಅಂಕಗಳಾಗ್ತವೆ. ಅವ್ಯಯ ಪದದ ಅರ್ಥ ಡ್ಯಾಶ್. ಓ ಬದಲಾಗುವಂಥದ್ದು, ಆ ಬದಲಾಗದಂಥದ್ದು, ಈ ಕೊಡುವಂಥದ್ದು, ಈ ಬಿಡಿಸಲು ಬರುವಂಥದ್ದು. ಇದರಲ್ಲಿ ಯಾವುದು ಸರಿ ಉತ್ತರ ಅಂತ ಬರೀಬೇಕು. ಎರಡನೇದು, ಅವ್ಯಯಗಳು ಡ್ಯಾಶ್ ಅನುಸಾರ ಬದಲಾಗುತ್ತವೆ. ಓ ಲಿಂಗಕ್ಕೆ ಅನುಸಾರ, ಆ ವಚನಕ್ಕೆ ಅನುಸಾರ, ಈ ವಿಭಕ್ತಿಗೆ, ಈ ಮೇಲಿನ 3 ತಪ್ಪು. ಮೂರನೆಯದು, ಇವುಗಳಲ್ಲಿ ಸಾಮಾನ್ಯ ಅವ್ಯಯ ಪದ ಡ್ಯಾಶ್. ಓ ಬೇಕು, ಆ ಬೌ ಬೌ, ಈ ಸೊಗಸಾಗಿ, ಈ ಮೇಲಿನ 3 ಹೌದು. ಯಾವುದು ಅಂತಕ್ಕಂಥದ್ದನ್ನು ಬರೀರಿ. ಪ್ರಶ್ನೆ 4, ಆದರೆ ಈ ಪದವು ಡ್ಯಾಶ್ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಅನುಕರಣ, ಆ ಕೃದಂತ, ಈ ಅವತರಣ, ಈ ಸಂಬಂಧಾರ್ಥಕ. 5, ಇವುಗಳಲ್ಲಿ ಅನುಕರಣಾವ್ಯಯ ಪದ ಡ್ಯಾಶ್. ಓ ಢಣ ಢಣ, ಆ ಧಗ ಧಗ, ಈ ಎರಡೂ ಹೌದು, ಈ ಎರಡೂ ಅಲ್ಲ. ಪ್ರಶ್ನೆ 6, ಕ್ರಿಯಾರ್ಥಕಾವ್ಯಯವು ಡ್ಯಾಶ್ ಬದಲಿಗೆ ಬರುತ್ತದೆ. ಓ ಕರ್ಮಪದ, ಆ ಕರ್ತೃಪದ, ಈ ಎರಡೂ ಹೌದು, ಈ ಎರಡೂ ಅಲ್ಲ. ಕರ್ಮಪದವೂ ಅಲ್ಲ, ಕರ್ತೃಪದವೂ ಅಲ್ಲ. 7, ಕೃದಂತಾವ್ಯಯವು ಡ್ಯಾಶ್ದಿಂದ ರಚನೆಯಾಗುತ್ತದೆ. ನೋಡಿ, ಕೃದಂತಾವ್ಯಯವು ಡ್ಯಾಶ್ದಿಂದ ರಚನೆಯಾಗ್ತದೆ. ಓ ಧಾತು, ಆ ನಾಮ ಪ್ರಕೃತಿ, ಈ ಎರಡೂ ಹೌದು,
ಈ ಎರಡೂ ಅಲ್ಲ. 8 ಅವಳಿಗೋಸ್ಕರ, ಇದು ಒಂದು ಡ್ಯಾಶ್. ಅವಳಿಗೋಸ್ಕರ. ಅ ಸಂಬಂಧಾರ್ಥಕ ಅವ್ಯಯ, ಆ ಸಾಮಾನ್ಯಾವ್ಯಯ, ಈ ತದ್ದಿತಾಂತಾವ್ಯಯ, ಈ ಕೃದಂತಾವ್ಯಯ. ಯಾವುದು ಸರಿ ಅಂತ ಬರೀರಿ. 9 ಪ್ರಶ್ನೆ, ಇವುಗಳಲ್ಲಿ ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆ ಡ್ಯಾಶ್. ಓ ಅಯ್ಯೋ, ಆ ಭ್ಯಾಶ್. ಈ ಎರಡೂ ಹೌದು, ಈ ಎರಡೂ ಅಲ್ಲ. ಈ ವಿಭಾಗದ ಅಂದರೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಬಹು ಆಯ್ಕೆಯಲ್ಲಿ ಕೊನೆಯ ಪ್ರಶ್ನೆ, ಇದೇ ಈ ಪದವು ಒಂದು ಡ್ಯಾಶ್. ಅವತರಣಾವ್ಯಯ, ಸಾಮಾನ್ಯಾವ್ಯಯ, ಕ್ರಿಯಾರ್ಥಕಾವ್ಯಯ, ಕೃದಂತಾವ್ಯಯ. ಇದರಲ್ಲಿ ಯಾವುದು ಸರಿ ಅಂತ ಬರೀಬೇಕು. ಇಲ್ಲಿಗೆ ಈ ಮಲ್ಟಿಪಲ್ ಅಂದರೆ ಬಹು ಆಯ್ಕೆಯ 10 ಪ್ರಶ್ನೆಗಳು ಮುಗಿದು. 10 ಬರೆದ್ರೆ ನೀವು 10 ಸರಿಯಾಗಿ ಬರೆದ್ರೆ 10 ಅಂಕಗಳು. ಬನ್ನಿ, ಎರಡನೇ ರೀತಿಯ ಪ್ರಶ್ನೆಗಳು ಹೇಗಿದೆ. ಕೊಟ್ಟಿರುವ ವಾಕ್ಯಗಳಲ್ಲಿ ಅವ್ಯಯ ಪದವನ್ನು ಗುರುತು ಮಾಡೋದು. ಯಾವುದು ಇದರಲ್ಲಿ ಅವ್ಯಯ ಪದ ಅಂಥೇಳಿ ನೀವು ಅಂಡರ್ಲೈನ್ ಮಾಡಿ ಅಥವಾ ರೌಂಡ್ ಅಪ್ ಮಾಡಿ ಗುರುತು ಮಾಡಬೇಕು. ಇದು ಕೂಡ 10 ವಾಕ್ಯಗಳಿದ್ದಾವೆ. 10 ವಾಕ್ಯಕ್ಕೆ ಒಂದೊಂದಕ್ಕೆ ನೀವು ಒಂದೊಂದು ಅಂಕಗಳು. 1, ಸ್ವಲ್ಪ ಮೆಲ್ಲಗೆ ಮಾತಾಡಿ, ಮಗು ಮಲಗಿದೆ. ಈ ಒಂದನೆಯದು, ಸ್ವಲ್ಪ ಮೆಲ್ಲಗೆ ಮಾತಾಡಿ, ಮಗು ಮಲಗಿದೆ. 2, ನೀರು ದಬ ದಬ ಸುರಿಯುತ್ತಿದೆ. 3, ಅಯ್ಯೋ ಶಿವನೇ, ನೀನು ಏಕೆ ಹಾಗೆ ಮಾಡಿದೆ ಅನ್ನೋ ಶಬ್ದ ಹೋಗಿದೆ ಅಲ್ಲಿ. ಇಲ್ಲಿ ಅವ್ಯಯ ಯಾವುದು ಅಂತ. 4, ನನಗೆ ಸಹಾಯ ಮಾಡಿದವರು ಇವರೇ ನೋಡು. 5, ನಾವು ಗುಣವನ್ನು ನೋಡಿ ಗೆಳೆತನ ಮಾಡಬೇಕು. 6, ಬೆಳೆ ಬರಲಿಲ್ಲ ಏಕೆಂದರೆ ಮಳೆ ಬರಲಿಲ್ಲ. 7, ಅವಳು ಬಹಳ ಜಾಣೆಯಂತೆ ಕಾಣುತ್ತಾಳೆ. 8, ಅವರಿಗಾಗಿ ನಾವು ಬಹಳ ಹೊತ್ತು, ಅವರಿಗಾಗಿ ನಾವು ಇಷ್ಟು ಹೊತ್ತು ಕಾದೆವು. 9, ಜನ ನೀರಿಗೋಸ್ಕರ ಗೋಳಾಡುತ್ತಿದ್ದಾರೆ. 10, ಚೆನ್ನಾಗಿ ಓದು, ಹೆಚ್ಚು ಅಂಕ ಬರುತ್ತದೆ. ಇಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿ ಯಾವುದು ಅವ್ಯಯ ಪದ ಅಂತ ಗುರ್ತು ಮಾಡಬೇಕು. 10 ವಾಕ್ಯಗಳಿಗೂ ಕೂಡ ಸರಿಯಾಗಿ ಗುರ್ತು ಮಾಡಿದರೆ 10 ಅಂಕಗಳು ಬರ್ತದೆ. ಇನ್ನು ಕೊನೆಯದು 5 ಅಂಕಗಳ ಒಂದು ಪ್ರಶ್ನೆ ವಿಭಾಗ ಇದೆ. ಮೇಲೆ 10 ಅಂಕ, ಮತ್ತೊಂದು 10 ಅಂಕ, ಅಥವಾ ಕೊನೆಯದು 5 ಅಂಕ ಹೊಂದಿಸಿ ಬರೆಯೋದಿದೆ. ಹೊಂದಿಸಿ ಬರೆಯಿರಿ. ನೋಡಿ, ಅವ್ಯಯ ನಾವು ಕೊಟ್ಟ ಉತ್ತರ, ಅದಕ್ಕೆ ಸರಿ ಉತ್ತರ ಯಾವುದು ಅಂತ ಬರೀಬೇಕು. 1ನೇದು ಸಾಕು, ಸಾಮಾನ್ಯ ಅವ್ಯಯ ಅಂತ ಕೊಟ್ಟಿದೆ. ಅದು ಮುಂದೆ ಅದಕ್ಕೆ ಸಾಕು ಅನ್ನೋದು ಯಾವ ಅವ್ಯಯ ಅಂತ ಬರೀಬೇಕು. ಕಾ ಸಂಬಂಧಾರ್ಥಕ ಅವ್ಯಯ, ಉಸ್ ಕ್ರಿಯಾರ್ಥಕ ಅವ್ಯಯ, ಒರಟಾಗಿ ಅನುಕರಣಾವ್ಯಯ. ಸರಿ ಉತ್ತರ ಯಾವುದು ಅಂತ ಬರೀಬೇಕು. ಸಾಕು ಅನ್ನೋದು ಸಾಮಾನ್ಯ ಅವ್ಯಯ ಅಲ್ಲ, ಬೇರೆ ಯಾವುದೋ ಇರ್ತದೆ, ಅದು ಯಾವುದು ಅಂತ ಬರೀಬೇಕು. ಈ ರೀತಿ ಬರೆದ್ರೆ ಇದಕ್ಕೆ 5ಅನ್ನು ಬರೆದ್ರೆ 5 ಅಂಕಗಳು. ಇಲ್ಲಿಗೆ ಈ ಅಭ್ಯಾಸದ ವಿಭಾಗ ಮುಕ್ತಾಯ ಆಗ್ತದೆ. ಈ ಅಭ್ಯಾಸ ವಿಭಾಗಗಳನ್ನು ನೀವೆಲ್ಲದೂ ಮಾಡಿ ಇಲ್ಲಿಗೆ ವಿಡಿಯೋವನ್ನು ನಿಲ್ಲಿಸಬೇಕು. ಮುಂದೆ ಉತ್ತರಗಳಿವೆ, ಆದರೆ ಯಾವ ಕಾರಣಕ್ಕೂ ಕೂಡ ನೀವು ಅವಸರವಾಗಿ ಬರೆದು ಈ ಅಭ್ಯಾಸವನ್ನು ಕಂಪ್ಲೀಟ್ ಮಾಡ್ದೇ ಉತ್ತರ ಕುತೂಹಲಕ್ಕೆ ಉತ್ತರ ನೋಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಅಭ್ಯಾಸ ಗೊತ್ತಾಗದೇ ಇದ್ದರೆ ಹಿಂದಕ್ಕೆ ಹೋಗಿಬೇಕಾದ್ರೆ ಪಾಠವನ್ನು ನೋಡ್ಕೊಳ್ಳಿ. ಪಾಠವನ್ನು ನೋಡ್ಕೊಂಡು ಅಭ್ಯಾಸ ಮಾಡಿ. ಅಭ್ಯಾಸ ಎಲ್ಲ ಮುಗಿದ ಮೇಲೆ ಉತ್ತರದ ವಿಭಾಗಕ್ಕೆ ಬರಬೇಕು. ಯಾಕೆ ಉತ್ತರ ಕೊಟ್ಟಿದ್ದೀನಿ ಅಂದರೆ, ನಾನು ನೇರವಾಗಿ ನಿಮಗೆ ಉತ್ತರವನ್ನು ಚೆಕ್ ಮಾಡಲಿಕ್ಕೆ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ನೀವೇ ಈ ಬಗ್ಗೆ ಒಂದು ಸ್ವಯಂ ಶಿಸ್ತನ್ನು ಅಳವಡಿಸ್ಕೊಂಡು, ಯಾವ ಕಾರಣಕ್ಕೂ ನಾನು ಅಭ್ಯಾಸದ ಉತ್ತರಗಳನ್ನು ಬರೆಯೋವರೆಗೂ ಉತ್ತರವನ್ನು ನೋಡೋದಿಲ್ಲ ಅನ್ನೋದೊಂದು ಸ್ವಯಂ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು. ಭಾಳ ಮುಖ್ಯ ಅದು ಸ್ವಯಂ ಶಿಸ್ತು ಅಂತಕ್ಕಂಥದ್ದು. ನೀವು ಅದನ್ನು ಅಳವಡಿಸ್ಕೊಂಡು ಇದು ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಲ್ಲಿವರೆಗೂ ವಿಡಿಯೋ ಏನು ಮಾಡಬೇಕು, ಪಾಸ್ ಮಾಡಬೇಕು, ನಿಲ್ಲಿಸಬೇಕು. ಈಗ ಎಲ್ಲ ಉತ್ತರಗಳು ಆದ ಮೇಲೆ ಉತ್ತರಗಳನ್ನು ನೀವು ಚೆಕ್ ಮಾಡ್ಕೋಬೇಕು. ಬನ್ನಿ, ನಿಮ್ಮದೆಲ್ಲ ಆಗಿದೆ ಅಂತ ತಿಳ್ಕೊಂಡು ನಾನೀಗ ಉತ್ತರವನ್ನು ನೀಡ್ತಾ ಹೋಗ್ತೀನಿ. ಉತ್ತರಗಳು ಮೊದಲನೇದೇನಿತ್ತು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಯ್ದು ಬಿಟ್ಟ ಹತ್ರ ತುಂಬೋದು 10 ಅಂಕ ಇತ್ತು. ಅದು ನೋಡಿ. 1ನೇದು ಅವ್ಯಯ ಪದದ ಅರ್ಥ
ಆ ಬದಲಾಗದಂಥದ್ದು, ಬದಲಾಗಬಾರ್ದು ಅಂತಕ್ಕಂಥದ್ದು, ಬದಲಾಗದೇ ಇರತಕ್ಕಂಥದ್ದು ಅನ್ನೋದು ಆ ಇದೆಯಲ್ಲ ಅದು ಸರಿಯಾದ ಆಯ್ಕೆಯಾಗಿತ್ತು. ಎರಡನೇದು ಅವ್ಯಯಗಳು ಡ್ಯಾಶ್ ಅನುಸಾರ ಬದಲಾಗುತ್ತವೆ. ಲಿಂಗಕ್ಕೆ, ವಚನಕ್ಕೆ, ವಿಭಕ್ತಿಗೆ ಅಂತ ಕೊಟ್ಟು ಮೇಲಿನ ಮೂರೂ ತಪ್ಪು ಅಂತ ಇತ್ತು. ಅವ್ಯಯಗಳು ಲಿಂಗಕ್ಕೂ ಬದಲಾವಣೆ ಆಗಲ್ಲ, ವಚನಕ್ಕೂ ಬದಲಾವಣೆ ಆಗಲ್ಲ, ವಿಭಕ್ತಿಗೂ ಬದಲಾವಣೆ ಆಗಲ್ಲ. ಹಾಗಾಗಿ ಮೇಲಿನ ಮೂರೂ ತಪ್ಪು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮೂರನೇದು ಇವುಗಳಲ್ಲಿ ಸಾಮಾನ್ಯ ಅವ್ಯಯ ಪದ ಈ ಸೊಗಸಾಗಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೆಯದು ಆದರೆ ಈ ಪದವು ಡ್ಯಾಶ್ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಅಲ್ಲಿ ಅನುಕರಣ, ಕೃದಂತ, ಅವತರಣ ಇತ್ತು, ಆದರೆ ಅವು ಯಾವುವೂ ಅಲ್ಲ. ಸಂಬಂಧಾರ್ಥಕ ಅಂತಕ್ಕಂಥದ್ದು ಕೊನೆಯದಿದೆಯಲ್ಲ ಅದು ಸರಿಯಾದ ಉತ್ತರ ಆಗಿತ್ತು. ಐದನೆಯದು ಇವುಗಳಲ್ಲಿ ಅನುಕರಣಾವ್ಯಯ ಪದ. ಅನುಕರಣಾವ್ಯಯ ಪದ ಅಲ್ಲಿ ಡಣ ಡಣ ಅಂತ ಕೊಟ್ಟಿತ್ತು, ದಗ ದಗ ಅಂತ ಕೊಟ್ಟಿತ್ತು. ಇನ್ನು ಎರಡೂ ಹೌದು ಎರಡೂ ಅಲ್ಲ ಅಂತ ಇದ್ವು. ಎರಡೂ ಹೌದು. ಡಣ ಡಣ ಅನ್ನೋದು ಅನುಕರಣಾವ್ಯಯ, ದಗ ದಗ, ಡಣ ಡಣ ಅದು ಗಂಟೆಯ ಶಬ್ದವನ್ನು ಹೇಳ್ತಕ್ಕಂಥದ್ದು, ದಗ ದಗ ಬೆಂಕಿ ಉರಿಯೋದನ್ನು ಹೇಳ್ತಕ್ಕಂಥದ್ದು. ಸೊ ಈ ರೀತಿ ಎರಡೂ ಹೌದು ಅನ್ನೋದು ಸರಿಯಾದ ಉತ್ತರ. ಆರನೇದು ಕ್ರಿಯಾರ್ಥಕಾವ್ಯಯವು ಡ್ಯಾಶ್ ಬದಲಿಗೆ ಬರುತ್ತದೆ. ಯಾವುದ್ರ ಬದಲಿಗೆ ಬರ್ತದೆ ಅಂತ ಅಲ್ಲಿ ಕರ್ಮಪದ, ಕರ್ತೃಪದ ಅಂತ ಇತ್ತು. ಎರಡೂ ಹೌದು ಎರಡೂ ಅಲ್ಲ ಅಂತ ಇತ್ತು. ಅದು ಕ್ರಿಯಾಪದದ ಬದಲಿಗೆ ಬರ್ತದೆ, ಅಲ್ಲಿ ಆಯ್ಕೆನೇ ಇಲ್ಲ ಅದು. ಹಾಗಾಗಿ ಎರಡೂ ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಏಳನೇದು ಕೃದಂತ ಅವ್ಯಯವು ಡ್ಯಾಶ್ದಿಂದ ರಚನೆಯಾಗುತ್ತದೆ. ಕೃದಂತ ಅವ್ಯಯವು ಡ್ಯಾಶದಿಂದ ರಚನೆಯಾಗ್ತದೆ. ಧಾತು, ನಾಮ ಪ್ರಕೃತಿ ಎರಡೂ ಹೌದು ಎರಡೂ ಅಲ್ಲ ಅಂತ ಇತ್ತು. ಧಾತು ಅಂದರೆ ಕ್ರಿಯಾ ಪ್ರಕೃತಿ ಅಥವಾ ಧಾತುವಿನಿಂದ ರಚನೆಯಾಗ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂದನೇದು. 8 ಅವಳಿಗೋಸ್ಕರ ಇದು ಒಂದು ಡ್ಯಾಶ್ ಅಂತ ಇತ್ತು. ಅವಳಿಗೋಸ್ಕರ ಅನ್ನೋದು ಅವಳು ಅಂತಕ್ಕಂಥ ನಾಮ ಪ್ರಕೃತಿಯಿಂದ ರಚನೆ ಆಗೋದ್ರಿಂದ ತದ್ದಿತಾಂತ ಅವ್ಯಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 9ನೇದು ಇವುಗಳಲ್ಲಿ ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆ ಡ್ಯಾಶ್ ಅಂತ ಇತ್ತು. ಅಯ್ಯೋ, ಭೇಷ್ ಎರಡೂ ಹೌದು ಎರಡೂ ಅಲ್ಲ ಅಂತ ಇತ್ತು. ಅಯ್ಯೋ ಅನ್ನೋದು ಭಾವಸೂಚಕ, ಭೇಷ್ ಅನ್ನೋದು ಭಾವಸೂಚಕ. ಅಯ್ಯೋ ಅನ್ನೋದು ದುಃಖದಲ್ಲಿ, ಭೇಷ್ ಅನ್ನೋದು ಸಂತೋಷದಲ್ಲಿ. ಅಂದರೆ ಎರಡೂ ಕೂಡ ಭಾವನೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ಎರಡೂ ಹೌದು ಅನ್ನೋದು ಇಲ್ಲಿ ಸರಿಯಾದ ಉತ್ತರ. 10ನೇದು ಮತ್ತು ಈ ವಿಭಾಗದಲ್ಲಿ ಕೊನೆಯದು ಇದೇ ಈ ಪದವು ಅವತರಣಾವ್ಯಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಾಕಂದರೆ ನಿಶ್ಚಿತ ಅರ್ಥದಲ್ಲಿ ಅದು ಬಳಕೆಯಾಗಿದೆ. ಇನ್ನು ಎರಡನೇ ರೀತಿಯ ಪ್ರಶ್ನೆಗಳು ಅವ್ಯಯ ಪದಗಳನ್ನು ಗುರುತು ಮಾಡೋದಿತ್ತು ವಾಕ್ಯದಲ್ಲಿ. ನೋಡಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ ಮಗು ಮಲಗಿದೆ, ಮೆಲ್ಲಗೆ ಅನ್ನೋದು ಅವ್ಯಯ. ನೀರು ದಬ ದಬ ಸುರಿಯುತ್ತಿದೆ, ದಬ ದಬ ಅನ್ನೋದು ಅವ್ಯಯ. ಅಯ್ಯೋ ಶಿವನೇ ನೀನು ಏಕೆ ಹಾಗೆ ಮಾಡಿದೆ, ಅಯ್ಯೋ ಅನ್ನೋದು ಅವ್ಯಯ. ನನಗೆ ಸಹಾಯ ಮಾಡಿದವರು ಇವರೇ ನೋಡು, ಇವರೇ ಅನ್ನೋದು ಅವ್ಯಯ. ನಾವು ಗುಣವನ್ನು ನೋಡಿ ಗೆಳೆತನ ಮಾಡಬೇಕು, ಈ ನೋಡಿ ಅನ್ನೋದು ಅವ್ಯಯ. ಬೆಳೆ ಬರಲಿಲ್ಲ ಏಕೆಂದರೆ ಮಳೆ ಬರಲಿಲ್ಲ, ಏಕೆಂದರೆ ಅನ್ನೋದು ಅವ್ಯಯ. ಅವಳು ಬಹಳ ಜಾಣೆಯಂತೆ ಕಾಳುತ್ತಾಳೆ, ಜಾಣೆಯಂತೆ ಅನ್ನೋದು ಅವ್ಯಯ. ಅವರಿಗಾಗಿ ನಾವು ಇಷ್ಟು ಹೊತ್ತು ಕಾದೆವು, ಅವರಿಗಾಗಿ ಅನ್ನೋದು ಅವ್ಯಯ. 9ನೇ ಜನ ನೀರಿಗೋಸ್ಕರ ಗೋಳಾಡುತ್ತಿದ್ದಾರೆ, ನೀರಿಗೋಸ್ಕರ ಅನ್ನೋದು ಅವ್ಯಯ. 10 ಚೆನ್ನಾಗಿ ಓದು ಹೆಚ್ಚು ಅಂಕ ಬರುತ್ತದೆ, ಚೆನ್ನಾಗಿ ಅನ್ನೋದು ಅವ್ಯಯ. ಈ 10 ಅನ್ನೋದು ಸರಿ ಬರ್ತದೆ. ನಿಮಗೆ ಈ ವಿಭಾಗದಲ್ಲಿ 10 ಅಂಕ ಬರ್ತದೆ. ಇನ್ನು ಕೊನೆಯ 5 ಹೊಂದಿಸಿ ಬರೆಯೋದಿತ್ತಲ್ವ, ಬನ್ನಿ ಅದಕ್ಕೆ ಉತ್ತರ ನೋಡೋಣ. ಹೊಂದಿಸಿ ಬರೆಯಿರಿ. ನೋಡಿ, ಸಾಕು ಅನ್ನೋದಿತ್ತು, ಸಾಮಾನ್ಯ ಅವ್ಯಯ ಕೊಟ್ಟಿದ್ರು, ಅದು ಕ್ರಿಯಾರ್ಥಕ ಅವ್ಯಯ. ಖಾ ಸಂಬಂಧಾರ್ಥಕ ಅವ್ಯಯ ಇತ್ತು, ಸಂಬಂಧಾರ್ಥಕ ಅವ್ಯಯ ಅಲ್ಲ, ಅನುಕರಣ ಅವ್ಯಯ. ಉಸ್ ಅನ್ನೋದು ಕ್ರಿಯಾರ್ಥಕ ಅವ್ಯಯ ಅಲ್ಲ, ಭಾವಸೂಚಕ ಅವ್ಯಯ. ಒರಟಾಗಿ ಅನ್ನೋದು ಅನುಕರಣ ಅವ್ಯಯ ಅಂತ ಕೊಟ್ಟಿತ್ತು, ಅದಲ್ಲ, ಸಾಮಾನ್ಯ ಅವ್ಯಯ. ಮತ್ತು ಅನ್ನೋದು ಭಾವಸೂಚಕ ಅವ್ಯಯ ಅಂತ ಕೊಟ್ಟಿತ್ತು, ಸಂಬಂಧಾರ್ಥಕ ಅವ್ಯಯ ಅನ್ನೋದು ಸರಿಯಾದ ಉತ್ತರ. ಹೀಗೆ 25 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ 25 ಪ್ರಶ್ನೆಗಳಿಗೆ ಉತ್ತರ ಸರಿಯಾದರೆ 25 ಅಂಕಗಳು. ಇಲ್ಲಿಗೆ ಈ ಪಾಠ ಸಂಪೂರ್ಣವಾಗಿ ನಿರೂಪಣೆ, ಅಭ್ಯಾಸದ ಉತ್ತರಗಳ ಪರಿಶೀಲನೆ ಎಲ್ಲದೂ ಮುಗೀತು. ಈ ಪಾಠ ನಿಮಗೆ ಖುಷಿ ಕೊಡ್ತು ಅಂತ ಅಂದ್ಕೊಂಡಿದ್ದೇನೆ. ಈ ಪಾಠವನ್ನು ಮುಗಿಸುವ ಸಂದರ್ಭ ಈಗ. ಇಲ್ಲಿ ಮತ್ತೆ ನಿಮಗೆ ಸೂಚನೆ ಏನು ಅಂದರೆ, ನೀವು ಉತ್ತರವನ್ನು ಪರಿಶೀಲನೆ ಮಾಡ್ಕೊಂಡು ಬಹಳ ಉತ್ತರ ಚೆನ್ನಾಗಿ ಬರೋದು, ಅಂಕ ಚೆನ್ನಾಗಿ ಬಂದಿದ್ದರೆ ಸಂತೋಷ. ಕಡಿಮೆ ಬಂದರೆ ಬೇಸರ ಆಗಬೇಕಾಗಿಲ್ಲ. ಮತ್ತೆ ವಿಡಿಯೋವನ್ನು ನೋಡಿ ಭಾಷೆಯನ್ನು ಕಲಿಯೋದು ಅಂದರೆ ಹಾಗೆ ನೀವು ಕಡಿಮೆ ಅಂಕ ಬಂತು ಅಂತೇಳಿ ಬೇಸರ ಪಡೋವಂಥದ್ದು ಏನಿಲ್ಲ. ಮತ್ತೆ ಅದನ್ನ ಅಭ್ಯಾಸ ಮಾಡಬೇಕು, ಮತ್ತು ಅದರ ಬಗ್ಗೆ ನಾವು ಮಾಸ್ಟ್ರಿಯನ್ನು, ಪ್ರೌಢಿಮೆಯನ್ನು ಪಡ್ಕೊಳ್ಬೇಕು. ಕೊನೆಗೆ ನಿಮ್ಮಲ್ಲಿ ವಿನಂತಿ,
ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ನೀವು ಈ ಪಾಠ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ರಾಬುಲನ್ಸ್ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಉಳಿದ ಪಾಠಗಳನ್ನು ನೋಡಿ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದು ಸಾರಿ ಮತ್ತೆ ಹೊಸ ಪಾಠದೊಂದಿಗೆ ನಿಮ್ಮೆದುರಿಗೆ ನಾನು ಬರ್ತೇನೆ. ಅಲ್ಲಿವರೆಗೂ ಶುಭಾವಿದಾಯಗಳು. ನಿಮ್ಮೆಲ್ಲರಿಗೂ ಕೂಡ ಇದುವರೆಗೂ ನನ್ನ ಪಾಠವನ್ನು ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ಮತ್ತೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.